हवामहे कविं कवीना उपमश्रवस्तमं ज्येष्ठराजं ब्रह्मणस्पत नः शृण्वन्नोतिभिः स्वेदसाधनम्। सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदं विश्वतः परमान्नित्यं विश्वं नारायणगं हरिं विश्वमेवेदं पुरुषस्तद्विश्वमुपजीवति पतिं विश्वस्यात्मे स्वरगं शाश्वतगं शिवमच्युतं नारायणं महाज्ञेयं विश्वात्मानं परायणं नारायणपरो ज्योतिरात्मा नारायण परः नारायण परं ब्रह्म तत्त्वं नारायण परः नारायण परो ध्याता ध्यानं नारायण परः यच्च किञ्चित् जगत्सर्वं दृश्यते श्रूयतेऽपि वा अन्तर्बहिश्च तत्सर्वं व्याप्य नारायण स्थितः अनन्तमव्ययं कविगुं समुद्रेऽन्तं विश्वशम्भुवं पद्मकोशप्रतीकाशगं हृदयं चाप्यधोमुखम् अधोनिष्ट्याभितस्त्यान्ते नाभ्यामुपरि तिष्ठति ज्वालमालाकुलं भाति विश्वस्यायतनं महत् सन्ततगं शिलाभिस्तुलं प्रत्य कोशसन्निभम् तस्यान्ते सुशिरगं सूक्ष्मं तस्मिन् सर्वं प्रतिष्ठितं तस्य मध्ये महानग्निर्विश्वार्चित् विश्वतोमुखः सोऽग्रभुग्विभजं तिष्ठन्नाहारमजर कविः तिर्यगूर्धमदस्यायि रश्मयस्तस्य सन्तता संतापयति स्वं देहमापादतलमस्तकः तस्य मध्ये निशिखा पणीयो व्यवस्थितः नीलतो यदमध्यस्तात् विद्युल्लेखे बभास्वरा नीवारशूकवत्तन्वी पीताभा स्वत्यणोपमा तस्या शिखाया मध्ये परमात्मा व्यवस्थितः स
ब्रह्म स शिवः स हरिस्वेन्द्रः सोऽक्षर परमस्वराट् ऋतगं सत्यं परं ब्रह्म पुरुषं कृष्णम् ऊर्ध्वरेतं विरूपाक्षं विश्वरूपाय वै नमो नमः। ॐ नारायणाय विद्महे वासुदेवाय धीमहि तन्नो विष्णुः प्रचोदयात्। ॐ शान्ति शान्ति शान्तिः। हरिः ॐ तत्सत्। श्रीरामकृष्णार्पणमस्तु। ಇರಲಿ ಬಿಡಿ, ಇರಲಿ ಬಿಡಿ. ಪುಟ 25 ಭಾಗ ಪುಟ ಬಿಟ್ರೆ ಹೊರಟು ಬಿಡೋದೆ. ಕಲಿಯುಗದಲ್ಲಿ ಹರಿನಾಮವನ್ನೆಂದಿದ್ದಾರೆ. ಕಾಣಿಸೋದಿಲ್ಲ, ಇರಲಿ. 70 ಕೊಡಿ. ಕೃಷ್ಣ ಜನ್ಮಾಷ್ಟಮಿ ಇನ್ನೊಂದು ತಿಂಗಳಿದೆ ಅಷ್ಟೇ. ಇನ್ನೊಂದು ತಿಂಗಳಿಗಿಂತಲೂ ಕಡಿಮೆ ಇದೆ. ಬೇಗನೆ ಬಂದ್ಬಿಡುತ್ತೆ, ಹಬ್ಬಗಳೆಲ್ಲ ಬಂದ್ಬಿಡುತ್ತೆ. ಕೃಷ್ಣ ಜನ್ಮಾಷ್ಟಮಿ 3, 4, 5 ಅಂದರೆ 4ನೇ ತಾರೀಕು, ಶುಕ್ರವಾರ, ಶನಿವಾರ, ಭಾನುವಾರ. ನಮಗೆ ಭಾಳ ಒಳ್ಳೆಯದಾಗ್ತಾ ಇದೆ. 3 ದಿವಸನೂ ಸದ್ಯ ಸೋಮವಾರ ಬಿಟ್ಟು. ಈಗ ಹೆಂಗಸರುಗಳು ಸೋಮವಾರ ಬ್ಯುಸಿಯಾಗಿಬಿಟ್ಟಿದ್ದಾರೆ, ಸಿಗೋದೇ ಇಲ್ಲ. ಇರಲಿ, ಒಳ್ಳೆಯದಾಗಲಿ. ಆಮೇಲೆ ಚಳ್ಳಕೆರೆ ಹತ್ರ ನರಹರಿ ಮಠ ಅಂತ ಇದೆ, ದೇವಸ್ಥಾನ. ಅವರು ಕೇಳ್ತಾ ಇದ್ದಾರೆ, ಅವತ್ತು ಹಾಡಿದ್ದೆಲ್ಲ ಕೇಳಿದ್ರು ಅವರು. ಸೊ ಒಂದು ಕೃಷ್ಣ ನಾಮ ಸಂಕೀರ್ತನಲ್ಲಿ ಒಂದು ಶನಿವಾರ ಇಟ್ಕೊಳ್ತಾ ಇದ್ವಿ ಬೆಳಗ್ಗೆ. ಭಾನುವಾರ ಯಾಕೆ ಇಟ್ಕೊಳ್ಳಲ್ಲ ಅಂದರೆ ಮತ್ತೆ ಸಂಜೆ ಇಲ್ಲಿರುತ್ತಲ್ಲ, ತುಂಬ ಸ್ಟ್ರೈನ್ ಆಗುತ್ತೆ. ಶನಿವಾರ ನೋಡ್ತೀನಿ ಯಾವತ್ತು ಅಂತ, ಅದೊಂದು. ಮತ್ತು ಇಲ್ಲಿ ನಮ್ಮ ಕೃಷ್ಣ ಇಲ್ಲಿ 3 ದಿವಸ ಇರ್ತಾನೆ. ಸೊ ಇವಾಗಿಂದ ರೆಡಿ ಆಗೋಣ. ಕಲಿಯುಗದಲ್ಲಿ ಹರಿನಾಮವನೆನೆದರೆ, ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಕಲಿಯುಗದಲ್ಲಿ ಹರಿನಾಮವನೆನೆದರೆ, ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ, ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ ಜಲರುಹನಾಭನನೆನೆ ಮನವೇ ರಂಗ. ಕಲಿಯುಗದಲ್ಲಿ
दशरथनन्दन जानकी वल्लभ दशरथनन्दन गान विनोदन नेने माधवे रंग कलियुगदलि हरिनामवने रे कलियुगदलि हरिनामवने रे कुलकोटिಗಳು ಧರಿಸುವರು ಅರ್ಚಿಸಲರಿಯೇನು ಮೆಚ್ಚಿಸಲರಿಯೇನು ಅರ್ಚಿಸಲರಿಯೇನು ಮೆಚ್ಚಿಸಲರಿಯೇನು ತುಚ್ಛನು ನಾನೆಂದೆನ ಬೇಡ ಅಚ್ಯುತಾನಂತ ಗೋವಿಂದ ಮುಕುಂದನ ಅಚ್ಯುತಾನಂತ ಗೋವಿಂದ ಮುಕುಂದನ ಇಚ್ಛೆಯಿಂದ ನೀನೆ ಮನವೇ ರಂಗ ಕಲಿಯುಗದಲ್ಲಿ ಹರಿನಾಮನೆನೆದರೆ ಕಲಿಯುಗದಲ್ಲಿ ಹರಿನಾಮನೆನೆದರೆ ಕುಲಕೋಟಿಗಳು ಧರಿಸುವವು ಜಪವಂದರಿಯೇನು ತಪವಂದರಿಯೇನು ಜಪವಂದರಿಯೇನು ತಪವಂದರಿಯೇನು ಉಪದೇಶವಿಲ್ಲೆಂದೆನ ಬೇಡ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದ ನೀ ನೆನೆ ಮನವೇ ರಂಗ ಕಲಿಯುಗದಲ್ಲಿ ಹರಿನಾಮನೆನೆದರೆ ಕಲಿಯುಗದಲ್ಲಿ ಹರಿನಾಮನೆನೆದರೆ ಕುಲಕೋಟಿಗಳು ಧರಿಸುವವು ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ ಜಲರುಹನಾಭನನೆನೆ ಮನವೇ ರಂಗ ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಧರಿಸುವವು ಹಾಡನ್ನು ಗುರುತು ಮಾಡ್ಕೊಳ್ಳಿ, ಮತ್ತೆ ಹಾಡಿಸಲ್ಲ. ಹರಿ ಭಜನೆ ಮಾಡೋ ನಿರಂತರ 73 ಭಾಗ 1.
ಆಗ್ತಾ ಹೋಗ್ತಿರುತ್ತೆ. ಏನು ಭೀಂಪಲಾಸ್, ಬೇರೆ ಬೇರೆ ಸೋಹಿನಿ ರಾಗಗಳು ಹೋಗ್ತಾ ಇರುತ್ತೆ. ನಿಧಾನ ಹಾಡಿ, ಗಟ್ಟಿಗೆ ಹಾಡಿ. ಮತ್ತೆ ಮುಂದಿನ ಶನಿವಾರ ಅನೌನ್ಸ್ ಮಾಡ್ತೀನಿ, ನೋಡ್ತೀನಿ ಅದು ಯಾವಾಗ ಅಂತ. ಮುಂದಿನ ಶನಿವಾರ ಅಥವಾ ಅದ್ರ ಮುಂದಿನ ಶನಿವಾರ ಕ್ಲಾಸಿಗೆ ಬಂದಾಗ ಆದಷ್ಟು ಭಾನುವಾರದ ಕ್ಲಾಸ್ ತಪ್ಪಿಸ್ಕೊಳ್ಳೋದು ಬೇಡ. ಹೊಸ ಹಾಡುಗಳು ಹೇಳ್ಕೊಡ್ದೆ. ಹೊಸ ಹಾಡು ಹೇಳ್ಕೊಡ್ಲಿಕ್ಕೆ ಯಾರೂ ಇರೋದಿಲ್ಲ. ಹೊಸ ಹಾಡು ಹೇಳ್ಬೇಕು, ಅವ್ರು ಹಾಡಕ್ಕೆ ಕೊಟ್ಟೋಗ್ತಾರೆ ಜೊತೆಯಲ್ಲಿ. ಯಾಕಂದ್ರೆ ಎಲ್ಲ ಎಕ್ಸ್ಪರ್ಟ್ಸ್ ಬರೋದಿಲ್ಲಿ. ನಾವೇನು ಗೊತ್ತಾ ಅನ್ನೋರೇ ಬರೋರು. ಹಾಗಾಗಿ ಹೊಸ ಹಾಡು ಹೇಳ್ಕೊಡುವಾಗ ಎಷ್ಟು ಇವಾಗ ಈ ಹಾಡುಗಳನ್ನ ಎಷ್ಟು ಅಭ್ಯಾಸ ಮಾಡಿದ್ದೀರಾ ನೀವು, ಎಷ್ಟು ಕಷ್ಟಪಟ್ಟಿದ್ದೀರಾ ಅದು ಗೊತ್ತಿಲ್ಲ ಅವ್ರಿಗೆಲ್ಲ. ಯಾರು ಗೊತ್ತಾ ನಾನು ಅಂತಲೇ ಶುರು ಮಾಡ್ತಾರೆ. ನೀನು ಯಾರೇ ಆಗಲಿ ಇರಲಿ, ಅಭ್ಯಾಸ ಏನತ್ತು ಕೌಂತೆಯ. ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ಪರಗತಿಗಿದು ನಿರ್ಧಾರ ನೋಡು, ಪರಗತಿಗಿದು ನಿರ್ಧಾರ ನೋಡು, ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ಶಾಸ್ತ್ರಗಳ ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ವೇದಶಾಸ್ತ್ರಗಳ ನೋಡಿದರೇನು, ವೇದಶಾಸ್ತ್ರಗಳ ನೋಡಿದರೇನು, ಸಾಧನಕ್ಕಿದು ನಿರ್ಧಾರ, ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ಸಾರವೋ ಬಹು ಸಂಸಾರ ವಿಮೋಚನ, ಸಾರ
ಭಜನೆ ಮಾಡು ನಿರಂತರ. ಜ್ಞಾಪಕ ಇಟ್ಕೊಳ್ಳಿದ್ದೀನೆಲ್ಲ ಹೇಳಿಸಿದ್ದೀನಿ ಅಂತ. ಏನಾಗಬೇಡ, ಕೈ ಜೋನ್ಪುರಿ ಒಂದು ಪಾನಿಪುರಿ ಒಂದು ಗೊತ್ತಾಗುತ್ತೆ ಅಷ್ಟೇ. ಅವ್ರಿಗೆಲ್ಲ ಇದು ಎಷ್ಟು ಚೇಂಜ್ ಆಗ್ತಿರುತ್ತೆ ನಮಗೆ. ಪುರಿ, ಪಾನಿಪುರಿ, ಬೇಲ್ಪುರಿ ಅದೆಲ್ಲ ನಿಮ್ಮದು. ನಮ್ಮದು ಜೋನ್ಪುರಿ ರಾಗ. ಪುಟ 66 ಕೀರ್ತನ ಸಂಗ್ರಹ ಭಾಗ 1. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಒಂದೊಂದು ಲೈನ್ ತಗೊಳ್ಳಿ. ಮರ್ತ್ಬಿಟ್ಟಿದ್ದೀರ, ಎಲ್ಲ ಬ್ಯುಸಿ, ಎಷ್ಟು ಪ್ರೋಗ್ರಾಮ್ಸ್ ಇರುತ್ತೆ. ಈ ಹಾಡುಗಳೆಲ್ಲ ಜ್ಞಾಪಕ ಇರುತ್ತಾ? ಮತ್ತೆ ಫ್ರೀ ಹಾಡುಗಳಿದು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ನಿನ್ನ ನಾಮದ ಬಲವಂ ಇದ್ದರೆ ಸಾಕೋ, ನಾಮದ ಬಲವಂ ಇದ್ದರೆ ಸಾಕೋ. ಅದೆಲ್ಲ ಬರಬೇಕು. ಬಾಬಾ ಬ್ಲ್ಯಾಕ್ ಶಿಪ್ ಹ್ಯಾವ್ ಎನಿ ಉಲ್ ಅಂತ ಹಾಡಕ್ಕೆ ಹೋಗ್ಬಾರ್ದು. ಆ ಮಾಡ್ಯುಲೇಷನ್ಸ್ ಎಲ್ಲ ಬರಬೇಕು. ನೋಡದೆ ಕಷ್ಟ ಆಗ್ತಿದೆ ನಿಮಗೆ, 2 ಲೈನ್ ತೆಗೆದುಕೊಳ್ಳಿ. ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಪುಸ್ತಕ ನೋಡ್ಕೊಳ್ಳಿ. ರಂಗ ಎಲ್ಲಿ ಬೇಕೋ ಅಲ್ಲಿ ಹೇಳಬೇಕು. ಎಲ್ಲ ಕಡೆ ರಂಗ ಬಂದರೆ ಮಾ ಸೇರಿಸ್ಬೇಕಾಗತ್ತೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ನಿನ್ನ ನಾಮದ ಬಲವಂ ಇದ್ದರೆ ಸಾಕೋ, ನಾಮದ ಬಲವಂ ಇದ್ದರೆ ಸಾಕೋ, ನಾಮದ ಬಲವಂ ಇದ್ದರೆ ಸಾಕೋ, ನಾಮದ ಬಲವಂ ಇದ್ದರೆ ಸಾಕೋ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ನಿನ್ನ ನಾಮದ ಬಲವಂ
ನೀವು ಹಂಗ್ಯಾಕೋ, ಹಂಗ್ಯಾಕೆ ಹಾಡ್ತೀರಾ, ಹಂಗ್ಯಾಕೋ ಅಂತ. ಕಷ್ಟ ಅಲ್ಲ ಈ ಪೊಸಿಷನ್ನು. ನಂಗೆ ಅಲ್ಲೊಂಚೂರು ತಪ್ಪಾದ್ರೆ ಮೈ ಗುಜಿಗಿಜನ. ಹಂಗ್ಯಾಕೋ, ಹಂಗ್ಯಾಕೋ ಹಂಗ್ಯಾ, ಅದನ್ನು ತೋರಿಸ್ಕೊಟ್ಟೆ ಮಾಡಲೇಷನ್ ಮಾಡಿ. ಇರ್ಲಿ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ಹೇಳಿ. ಹಂಗ್ಯಾಕೋ ಹಂಗ್ಯಾಕೋ. ಹಾ ಹಲ್ವಾ, ಹಾ ನಿಮ್ಗೆ ಅದು ತಾನೇ ಜ್ಞಾಪಕ ಬರುತ್ತೆ. ಹಾ ಹಲ್ವಾ ಹೇಳಿ, ನೀವೇ ಹೇಳಿ. ನೀ ಹೇಳಿ. ನೀ ಹಂಗ್ಯಾಕೋ 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 ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕೋ, ನಾಮದ ಬಲವಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ, ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ, ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬೋ ನಾಮವೇ ಸಾಕೋ, ರಾಮ ರಾಮ ಎಂಬೋ ನಾಮವೇ ಸಾಕೋ. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ, ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬೋ ನಾಮವೇ ಸಾಕೋ, ರಾಮ ರಾಮ ಎಂಬೋ ನಾಮವೇ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಯಮನ ದೂತರು ಬಂದು ಯಮನ ದೂತರು ಬಂದು ಅಜಮಿಳ ನೆಳೆವಾಗ, ಯಮನ ದೂತರು ಬಂದು ಅಜಮಿಳ ನೆಳೆವಾಗ, ನಾರಾಯಣ ಎಂಬೋ ನಾಮವೇ ಕಾಯ್ತು, ನಾರಾಯಣ ಎಂಬೋ ನಾಮವೇ ಕಾಯ್ತು, ನೀನ್ಯಾಕೋ ನಿನ್ನ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಕರಿ ಮಕ್ಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ,
ಕರಿ ಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ ಆದಿಮೂಲ ಎಂಬೋ ನಾಮವೇ ಕಾಯ್ತು. ಆದಿಮೂಲ ನಾಮವೇ ಕಾಯ್ತು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ತುಂಬ ಭಕ್ತಿಯಿಂದ ಈ ಲೈನ್ ಹಾಡುವಾಗ ಕಣ್ಣು ಮುಚ್ಚಿಕೊಂಡು ತುಂಬ ಭಕ್ತಿಯಿಂದ ಹಾಡುವಾಗ ಪ್ರಹ್ಲಾದನ ಪಿತ. ನೀವು ಅಕಸ್ಮಾತ್ ಭಕ್ತಿಯಿಂದ ಹಾಡಿ ಪ್ರಹ್ಲಾದನ ಪಿತ ಅಂದ್ರೆ ಗೊತ್ತಲ್ಲ ಯಾರು ಅಂತ. ಆ ಪದಗಳಲ್ಲಿ ಕೇರ್ಫುಲ್, ಜಸ್ಟ್ ಹೇಳಿದೆ, ಯಾಕಂದ್ರೆ ನೀವು ಪಕ್ಕದಲ್ಲಿರೋರು ಹಿಂದೆ ಹಾಡೋರು ಹೇಳಿ ಪರವಾಗಿಲ್ಲ, ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲರ ಒಬ್ಬೊಬ್ಬರ ಕೆಲೆ ಹಿಡಿಸ್ಬೇಕಾಗತ್ತೆ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ಇನ್ನೊಂದ್ಸರಿ ಪ್ರಹ್ಲಾದನ ಪಿತ ಬಾಧಿಸುತ್ತಿದ್ದಿ ಹೇಳಿ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ಎಷ್ಟು ಕಷ್ಟ ಇದೆ ಗೊತ್ತಾ? ಕೇಳುವಾಗ ತಪ್ಪಾಗ್ಬಿಟ್ರೆ ನಾನು ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತ ನನಗೆ ಮಿಸ್ಟೇಕ್. ಎಲ್ಲಿ ಓದಿದ್ ಗೊತ್ತಾ, ಯಾವ ಕಾಲೇಜಲ್ಲಿ ಓದಿದ್ ಗೊತ್ತಾ, ನಾನು ಬೆಂಗಳೂರಲ್ಲಿ ಓದಿದ್ದೀನಿ. ಬೆಂಗಳೂರು ಬರಲ್ಲ, ವಿವೇಚನೆ ಬರಬೇಕಿಲ್ಲಿ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗಲ್ಲ, ಬಾಧಿಸುತ್ತಿರುವಾಗ. ಶಬ್ದಗಳು ನೋಡಿ, ಕನ್ನಡ, ಸಂಸ್ಕೃತ ಅಲ್ಲ, ಕನ್ನಡ. ನನಗೆ ಯಾಕೆ ಅಂದರೆ ಅಯ್ಯೋ ನಾನು ಸರಿಯಾಗಿ ಕೆಲಸ ಮಾಡಿಲ್ವ ಅಂತ ಅನ್ಸುತ್ತೆ ನನಗೆ. 100 ಸರಿ ಹೇಳ್ಕೊಡ್ತೀನಿ, ಬಟ್ ಪರ್ಫೆಕ್ಷನ್ ಬರಬೇಕಲ್ಲಿ. ಅದೇನು ಅಂದರೆ ಬಾಗು ಏನು ಹಂಗೆ ಹೇಳಿದ್ರು ಆಗಲ್ವಾ ಅಂತ ಹೇಳೋರು ಇದ್ದಾರೆ. ದೇವರು ಹೆಂಗೆ ಹೇಳ್ಬೇಕು ಹಂಗೆ ಹೇಳುವಾಗ ಅಂತ. ಹಾಡಿ. ಪ್ರಹ್ಲಾದನ ನೀವು ತಪ್ಪು ಮಾಡಿಬಿಟ್ರೆ ಹೆಂಗೆ ತಾಯಿ? ಅಲ್ಲಿ ನಿಲ್ಲಿಸ್ಬೇಕು, ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಪೆನ್ಸಿಲಲ್ಲಿ. ಪ್ರಹ್ಲಾದನ ಪಿತ, ಅರ್ಥ ಆಯ್ತಾ? ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹಾಡಿ. ಹಾಗೆ ಇನ್ನೊಂದ್ಸರಿ. ನಾರಸಿಂಹ ಎಂಬೋ ನಾಮವೇ ಕಾಯ್ತು. ನಾರಸಿಂಹ ಎಂಬೋ ನಾಮವೇ. ಇನ್ನೊಂದ್ಸರಿ ಹೇಳಿ. ಬಾಧಿಸುತ್ತಿರುವಾಗ
ಸಭೆಯಲ್ಲಿ ಸೀರೆಯ ಸೆಳೆವಾಗ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯ್ತು ನಾಮವೇ ಕಾಯ್ತು ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮಕ್ಕೆ ಸರಿ ಕಾಣೆನೋ ಜಗದಲ್ಲಿ ನಿನ್ನ ನಾಮಕ್ಕೆ ಸರಿ ಕಾಣೆನೋ ಜಗದಲ್ಲಿ ಘನ್ನ ಮಹಿಮ ಶ್ರೀ ಪುರಂದರ ವಿಠಲ ಘನ್ನ ಮಹಿಮ ಶ್ರೀ ಪುರಂದರ ವಿಠಲ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದೇದರೆ ಸಾಕು ನಾಮದ ಬಲವಂದಿದ್ದರೆ ಸಾಕು ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಈ ಜನ್ರೇಷನ್ ಅಷ್ಟೇ ಈ ಹಾಡುಗಳು, ಈ ಜನ್ರೇಷನ್ ಅಷ್ಟೇ. ನೀವು ಹಾಡ್ತಿದ್ದೀರ, ಪುಣ್ಯವಂತರು, ದೇವ್ರು ನಿಮಗೆ ಕಾಪಾಡಲಿ, ದೇವ್ರು ನಿಮಗೆ ನೋಡ್ಕೊಳ್ಳಿ. ಮುಂದಿನ ಜನರೇಷನ್ ಇದನ್ನು ಹಾಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಕಷ್ಟದಲ್ಲಿರುವ ಹಾಡುಗಳೆಲ್ಲ ಬಿಟ್ಬಿಡ್ತಾರೆ, ನೀನೇ ನೋಡ್ಕೋ ಅಂತ. ಆ್ಯಕ್ಚುಲಿ ಈ ಹಾಡುಗಳೆಲ್ಲ ಹಾಡುವಾಗ ನಮಗೆ ಹಳೇದು ಅದೆಲ್ಲ ಜ್ಞಾಪಕ ಬರುತ್ತೆ. ಎಂಥ ಒಂದು ದಾಸ ಸಂಪ್ರದಾಯ ಇತ್ತು, ದಾಸವರೇಣ್ಯರಿದ್ದರು, ಎಷ್ಟು ಒಳ್ಳೊಳ್ಳೆ ಹಾಡುಗಳು ಹಾಡು. ಇದರಲ್ಲಿ ನೀವು ಹಾಡು ಕಲಿಯೋದಷ್ಟೇ ಅಲ್ಲ, ಗ್ರಾಮರು ಕಲಿತೀರ, ವಿಸರ್ಗ, ಅವರ್ಗ, ಕವರ್ಗ, ಗವರ್ಗ ಎಲ್ಲ ವರ್ಗಗಳನ್ನು ಕಲಿತೀರ, ಎಲ್ಲ ನೋಡ್ಕೊಳ್ತೀರ ನೀವು. ಆದರೆ ಹಾಡುಗಳು ಹಾಡುವಾಗ ನಾವು ಪರ್ಫೆಕ್ಟಾಗಿ, ಈಗ ಎಲ್ಲಿಗೆ ಬಂದಿದ್ದಾರೆ ಹೆಂಗಸರು ಅಂದರೆ ನೀವೆಲ್ಲ ನಾನು ಮೊದಲೇ ಹೇಳ್ತೀನಲ್ಲ, ಅಡುಗೆ ಏನು ಮಾಡಬೇಕು ಅನ್ನೋದನ್ನು ಮೊಬೈಲಲ್ಲಿ ಕೇಳ್ತಾರೆ. ವಾಟ್ ಶಾಲ್ ಐ ಡೂ ಪ್ರಿಪೇರ್ ಟುಡೇ ಅದು ಹೇಳುತ್ತೆ. ನಿನ್ನ ತಲೆಗೆ ಗೊತ್ತಾಗಲ್ಲ, ನಿಂಗೆ ಅಷ್ಟು ಉಪ್ಪಿಟ್ಟು ಮಾಡೋಕೆ ಸ್ಟುಪಿಡ್ ಅಂತ ಹೇಳುತ್ತದು. ಈಗ ಅದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಒಂದು ವಾರಕ್ಕೆ ರಾತ್ರಿ ಡಿನ್ನರ್ ಏನು ಮಾಡಬೇಕು ಮತ್ತು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅನ್ನೋದು ಅದು ಹೇಳುತ್ತೆ. ಯಾಕಿವತ್ತು ಉಪ್ಪೇ ಹಾಕಿಲ್ಲ ಕಣಿದೆ, ಇಲ್ಲ ರೀ ಅದು ಆ ಉತ್ತರ ಹಾಗೆ ಕೊಡ್ತು AI, ಅದಕ್ಕೆ ಉಪ್ಪು ಹಾಕಿಲ್ಲ ಅಂತೆ. ಉಪ್ಪು ಹಾಕೋದೇನೋ ಅನ್ಕೊಳ್ಳುತ್ತೆ ಅಂತ ಹಾಕಲಿಲ್ಲ ಅಂತಾರೆ. ಇವ್ರು ಅನ್ಕೊಂಡ್ರು ಪರವಾಗಿಲ್ಲ, ಮೊಬೈಲ್ ಅನ್ಕೋಬಾರ್ದಂತೆ. ಆ ಸ್ಟೇಜ್ ಬಂದ್ಬಿಟ್ಟಿದ್ದಾರೆ ಜಗತ್ತು. ಬೇರೆ ಬೇರೆ ಕಡೆ ಟ್ರೆಡಿಷ್ನಲ್ ಹಾಡುಗಳು ಕೇಳಲ್ಲ ನೀವು, ಢಮ 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 ಹಾಡುಗಳೇ. ಆಗ ಇವಕ್ಕೆ ಹಾಡಕ್ಕೆ ಬರದೇ ಇರೋರು ಮತ್ತು ಹಾಡೋದು ಕಷ್ಟಪಡೋಕ್ಕಾಗದೇ ಇದ್ದವರು, ಯಾರು ಇಷ್ಟೆಲ್ಲ ಹೇಳಿಸ್ಕೊಂಡು ಹೇಳೋರು ಅನ್ನೋರಿಗೆ ಅದಿಷ್ಟ ಅಂತ ಹಾಡುಗಳು. ಯಾಕಂದ್ರೆ ಪ್ರಾಬ್ಲಮ್ಮೇ ಇಲ್ಲ, ಅಲ್ಲಿ ಪದಗಳಿಲ್ಲ, ಅರ್ಥ ಇಲ್ಲ, ಸುಮ್ಮನೆ ಢಮ 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 ಶಬ್ದ. ದೊಡ್ಡ ಹಾಡೋದು. ಎಂತೆಂಥ ಹಾಡುಗಳಿತ್ತು ರೀ, ಎಂತೆಂಥ ಹಾಡುಗಳಿದೆ. ನೀವೇ ಪುಣ್ಯವಂತರು, ಈ ಹಾಡುಗಳನ್ನ ಹಾಡ್ತಾ ಇದ್ದೀರಾ. ಆದರೆ ಗೊತ್ತಿಲ್ಲ ನನಗೆ ಎಷ್ಟು ದಿವಸ ಹಾಡ್ತೀರಾ ಅಂದರೆ. ಈ ಜನ್ರೇಷನ್ ಅಷ್ಟೇ, ಈ ನೆಕ್ಸ್ಟ್ ಜನ್ರೇಷನ್ ಯಾರ್ದೆಲ್ಲ ಕಷ್ಟಪಟ್ಕೊಂಡು ಹಾಡ್ತಾರೆ. AI ಕೇಳಿದೆ ಅದು ಹೇಳ್ಕೊಡುತ್ತೆ ಯಾವ ಹಾಡು ಬೇಕೋ ಅದನ್ನು. ತಗೊಳ್ಳಿ,
65 ಇವತ್ತು ಬರೀ ಕೃಷ್ಣಮಯವಾಗ್ಬಿಟ್ಟಿದೆ ಮನಸ್ಸು. ಹಾಡಿ. ಆಯ್ತು ಇವಾಗ ಎಷ್ಟನೇ ರಾಗ ಇದು? ರಾಗೇಶ್ವರಿ ರಾಗ ಇದು. ಇಷ್ಟೇ ರೀ. ಇನ್ನೊಂದು ಸ್ವಲ್ಪ ಈ ಒಂದು ಜನರೇಷನ್ ಅಡ್ಜಸ್ಟ್ ಮಾಡ್ಕೋಬಹುದು. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಪರಮ ಪುರುಷ ಶ್ರೀ ಪುರಂದರ, ಪರಮ ಪುರುಷ ಶ್ರೀ ಪುರಂದರ ವಿಠಲರಾಯ ಪದವಿ ಕೊಡುವ ಮಾರೆಯ ಬೇಡ. ಇದೇ ಹಾಲಲ್ಲಿ ಮತ್ತೆ ಕೃಷ್ಣರಾಯರ ಆ ಮನೆಯ ಹಾಲಲ್ಲಿ ಹಾಡ್ತಿರುವಾಗ ಪದ್ಮಿನಿ, ಪದ್ಮ, ಇವರು ಎಲ್ಲರೂ ಸೇರ್ಕೊಂಡು ಹಾಡೋರು. ಎಷ್ಟು ಗೀತಮ್ಮ ನೀವುಗಳೆಲ್ಲ ಇದ್ರಿ, ಅದು ಜೋರಾಗಿ ಹಾಡೋರು. ಇದೆಲ್ಲ ಬರಬೇಕು. ಅವೆಲ್ಲ ಬರಬೇಕು. ಎವರು ಚೆಪ್ತಾರದಂತ ಸ್ಟ್ರೈಟಾಗಿ ಉಂಡಲ್ಲ. ಗತಿಯು ತಪ್ಪಿ ಹೋಗುವಾಗ, ಗತಿಯು ತಪ್ಪಿ ಹೋಗುವಾಗ ಸತಿಯು ಸುತರು ಬರುವುದೇ ಮಾರೆಯಾಗೆ. ತಗೊಳ್ಳಿಪ್ಪ, ತುಂಬ ಒಳ್ಳೆ ಹಾಡಿದು ರಾಗೇಶ್ವರಿ. ಯಾಗ ಯಜ್ಞ ಮಾಡಲೇಕೆ, ಆ ಪುಸ್ತಕದಲ್ಲಿ ಅದಿಲ್ಲ. ಪುಸ್ತಕದಲ್ಲಿ ಏನಿದೆ? ಯಾಗ ಯಜ್ಞ ಮಾಡಲೇಕೆ. ಸೊ ಅಷ್ಟೇ ಹಾಡಬೇಕು ಅಂತ ಜನ ಅನ್ಕೊಂಡ್ಬಿಡ್ತಾರೆ. ಪುಸ್ತಕದಲ್ಲಿ ಹಾಗೆ ಇದೆಯಲ್ಲ ಅಂತ. ಹಾಡೋ ಧಾಟಿನಲ್ಲಿ ಎಷ್ಟು ಚೆನ್ನಾಗಿ ಬರುತ್ತದು ಅಂದರೆ ಹಬ್ಬ ಅಂತ ಕೇಳಿಸ್ಬೇಕು. ಯಾಗ ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ. ಯಾಗ ಯಜ್ಞ ಡಾಕ್ಟ್ರು ಹೇಳಿರ್ತಾರೆ, ನಾವು ಹಂಗೆಲ್ಲ ಹಾಡೋಕೆ ಹೋಗ್ಬೇಡಿ, ನಿಮಗೆ BP ಇದೆ, ಅದಕ್ಕೆ ಸ್ಲೋಗೆ ಹಾಡಿ ಅಂದರೆ ಯಾಗ ಯಜ್ಞ ಮಾಡ. ಡಾಕ್ಟ್ರು ಇನ್ನೂ ಏನೇನೋ ಹೇಳಿರ್ತಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿಗೆ ನಾವು ಸೆಟ್ ಮಾಡ್ಕೊತೀವಿ. ಒಬ್ರು ಹೇಳಿದ್ರು, ತಗೋಬೇಡಪ್ಪ, ಶುಗರ್ ಇದೆ, ಹೆವಿ ಶುಗರ್ ಇದೆ ತಾತ, ತಗೋಬೇಡ ಅಂದರೆ ಮಾತ್ರೆ ಇದೆಯಲ್ಲ ಬಿಡಿ ಅಂತ. ಆ ತಾತ ಮಾತ್ರೆ ಇದೆಯಲ್ಲ ಬಿಡಿ, ಒಂದು ಎಕ್ಸ್ಟ್ರಾ ತೊಗೊಂಡ್ರಾಯ್ತು. ಇದು ಸಿಗುತ್ತಾ? ಒಬ್ಬಟ್ಟು ಸಿಗುತ್ತಾ? ಎಕ್ಸ್ಟ್ರಾ ಒಂದು ಹಾಕ್ಸ್ಬೋದು. ನಿಮಗೆ ಎಲ್ಲ ಹಾಡು ಹೇಳ್ಕೊಡೋಕೆ ಇಷ್ಟ ನನಗೆ, ಬಟ್ ನಾನು ಹೇಳ್ದಂಗೆ ಹೇಳಿದ್ರೆ ಹೇಳ್ಕೊಡ್ತೀನಿ, ನೀವು ಹೇಳ್ದಂಗೆ ಹೇಳಿದ್ರೆ ನೀವೇ ಹಾಡಿ. ಸ್ವಲ್ಪ ಏನು ಗೊತ್ತಾ, ಕಾನ್ಸಂಟ್ರೇಷನ್ನು ಮತ್ತು ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಸ್ವಲ್ಪ ಹಾಡಲಿಕ್ಕೆ, ಬಟ್ ತುಂಬ ಚೆನ್ನಾಗಿ ಬರುತ್ತೆ.
ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಹರಿಯ ಸ್ಮರಣೆಯ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಹರಿಯ ಸ್ಮರಣೆಯ, ಹರಿಯ ಸ್ಮರಣೆಯ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಹೇಳಿ ಹರಿಯ ಸ್ಮರಣೆಯ, ಹರಿಯ ಸ್ಮರ. ವೆರಿ ಗುಡ್. ಯಾಗ ಯಜ್ಞ ಮಾಡಲೇಕೆ, ಹೇಳಿ ಯಜ್ಞ ಮಾಡಲೇ, ಯಾಗ ಯಜ್ಞ ಮಾಡಲೇಕೆ, ಯಜ್ಞ ಮಾಡಲೇ ಯೋಗಿಯತೆಯು ಆಗಲೇಕೆ, ಆಗ ಯಜ್ಞ. ವೆರಿ ಗುಡ್. ಲೇಕೆ ಯೋಗಿಯತೆಯು ಆಗಲೇ. ಇನ್ನು ಸರಿ. ಯಾಗ ಯಜ್ಞ ಮಾಡಲೇಕೆ ಯೋಗಿಯತೆಯು ಆಗಲೇ. ನಾಗಶಯನ ನಾರದ ನೂತನ, ನಾಗಶಯನ ನಾರದ ನೂತನ, ನಾಗಶಯನ ನಾರದ ನೂತನ, ನಾಗಶಯನ ನಾರದ ನೂತನ. ಕೂಗಿ ಭಜನೆ ಮಾಡು ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಕೂಗಿ ಭಜನೆ ಸ್ವಾಮೀಜಿ ಮಾಡಲಿ ಬಿಡು, ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. భజన కూకొని మాట్లాడినా ఆడుకొని మాట్లాడబిడు నాకు అంత పని ఉండేది ఎంత జవాబుదారీ ఉండేది ఎక్కడ పోవాలా ఎవరు వస్తారు ఏమి నాకేదో జవాబుదారీ ఉంది వాళ్ళకేమో పని లేదు ಕೂಕೊಳ್ಳಿ ಬಿಡೋರು ಅಂತ ಹೇಳೋರು ಇದ್ದಾರೆ. ಪಕ್ಕದವ್ರು ಕೇಳ್ತಾರೆ ಯಾಕ್ರಿ ನೀವು ಅವ್ರು ಹಾಡ್ದಂಗೆ ಹಾಡೋದು ಕೂತ್ಕೊಂಡು ಹಾಡಲಿ ಬಿಡಿ ನಾವು ಸ್ವಾಮೀಜಿಯವರು ನಾವಿಷ್ಟೇ ಹಾಡೋದು. ನಾಗಶಯನ ನಾರದ ನೂತನ ಕೂಗಿ ಭಜನೆ ಮಾಡು ಮಾರೆಯ. ಹಾಗೆ ಬಂದರೆ ಕೃಷ್ಣ ಬಂದೇ ಬಿಡ್ತಾನೆ. ಹೇಳಿ ಒಬ್ಬೊಬ್ರು ಕೇಳಿ ಹೇಳ್ತೀರಾ ಒಂದೊಂದು ಲೈನ್ ಹೇಳ್ತೀರಾ ವೆರಿ ಗುಡ್ ಓಚಾ ವೆರಿ ಗುಡ್. ಹೇಳಿ ಯಾವುದು ನಾಗಶಯನ ಹೇಳ್ತೀರಾ ಯಾಗ ಯಜ್ಞ ಹೇಳ್ತೀರಾ ಯಾಗ ಯಜ್ಞದಿಂದಲೇ ಬನ್ನಿ ನಿಧಾನ ಮೇಲೆ ಹತ್ಲಪ್ಪ ದಬಕ್ಕಂದ ಮೇಲೆ ಹತ್ರ. ಆಮೇಲೆ ಈ ಹಾಡುಗಳಿಗೆ ಎಲ್ಲೂ ಹಾಡ್ತಾ ಇಲ್ಲ ಈಗ. ಒಂದೊಂದು ಕಾಲದಲ್ಲಿ ಪುರುಷೋತ್ತಮನಂದ್ರು ಅವ್ರದ್ದು ಆದಮೇಲೆ ಅವರ ಇದಕ್ಕೆ ಗುರುರಾಜ್ ಹಾಡ್ತಿದ್ದ. ಪಾಪ ಅವನಿಗೆ ಕಣ್ಣಿಲ್ಲ ಆದರೂ ತುಂಬ ಚೆನ್ನಾಗಿ ಹಾಡ್ತಾನೆ, ಅದೇ ಥರ ಬರುತ್ತೆ. ಅವನು ಹಾಡ್ತಾ ಇದ್ದ. ವಿಶ್ವನಾಥ್ ಅಂತ ಒಬ್ಬರಿದ್ದರು, ಅವ್ರು ಈಗ ಇದ್ದಾರೆ. ಬಟ್ ಈ ಪಿಚ್ಚಲ್ಲಿ ಹಾಡು ಈಗ ಪಿಚ್ಚನ್ನು ಮೇಂಟೈನ್ ಮಾಡ್ಕೊಂಬರ್ತಿರೋ ನಾನೊಬ್ಬನೇ. ಸರಿಯಾಗಿ ಮೇಂಟೈನ್ ಮಾಡ್ಕೊಂಬರ್ತಿದ್ದೆ, ನಿಮ್ಗಳಿಂದ ಎಳದು ಕೆಳಗಡೆ ಹಾಕ್ಬಿಟ್ಟಿದ್ದೀರ.
ಆ್ಯಕ್ಚುಲಿ ನಾನು ಒಬ್ಬನೇ ಸಿ ಶಾರ್ಪಲ್ಲಿ ಹಾಡೋದು, ಯಾರು ಹಾಡಲ್ಲ. ಅಯ್ಯೋ ಮಹಾರಾಜ್ ಅಷ್ಟು ಜೋರಾಗಿ ಹಾಡೋಕ್ಕಾಗಲ್ಲ ಮಹಾರಾಜ್ ಅಂತ. ನೀನು ಕಡೆ ಹೇಳೋದು ಡಿವೋಟೀಸ್ ಹೇಳಬೇಕು, ನೀನು ಯಾಕೋ ಹೇಳ್ತೀಯ ಅಂತ ನಾನು. ಯಾಕೆ ಇವೆಲ್ಲ ಉತ್ತೇಜಕವಾಗಿ ಮಾತಾಡ್ತಿದ್ದೀನಿ ಅಂದರೆ ನೀವು ಹಾಡ್ತೀರಾ ಅಂತ. ಹೇಳ್ತೀರಾ? ಯಾಕೆ ನಾನು ಹೇಳ್ದಂಗೆ ಹೇಳಬೇಕು. ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ. ಹರಿಯ ಸ್ಮರಣೆಯ, ಹರಿಯ ಸ್ಮರಣೆಯ. ಇದೊಂದು ಹಾಡು ಸಾಕು, ಇದೊಂದು ಹಾಡು ಹಾಡಿದ್ರೆ ಸಾಕು, ಬಂದ್ಬಿಡ್ತಾನೆ ಪರಮಾತ್ಮ. ಹೇಳಿ. ಸತಿಯು ಸುತರು ಹಿತರು ಎಂದು ಹೇಳಿ. ಸತಿಯು ಸುತರು ಹಿತರು ಎಂದು ಮತಿಯಗೆಟ್ಟು ಕೆಡಲಿ ಬೇಡ. ಸತಿಯು ಸುತರು ಹಿತರು ಎಂದು ಮತಿಯುಗೆಟ್ಟು ಕೆಡಲಿ ಬೇಡ. ಸತಿಯು ಸುತರು ವೆರಿ ಗುಡ್ ಎಂದು ಮತಿಯು ಕೆಡಲಿ ಬೇಡ. ಗತಿಯು ತಪ್ಪಿ ಹೋಗುವಾಗ, ಗತಿಯು ತಪ್ಪಿ ಹೋಗುವಾಗ, ಗತಿಯು ತಪ್ಪಿ ಹೋಗುವಾಗ ಸತಿಯು ಸುತರು ಬರುವ ಮಾರೆಯಬೇಡ. ಮನವೇ ನೀನು ಹರಿಯ ಸ್ಮರಣೆಯ. ಯಾಕೆ ಇರ್ಬೋದು ನಿಂಗೆ ಆ ಲೈನ್ ನಾನೇ ಹಾಡ್ತಾ ಇದ್ದೆ, ಬೇಡ ನೀವು ಹಾಡೋದು ಅಂತ. ಯಾಕಂದ್ರೆ ಎಲ್ಲೆಲ್ಲೋ ಹೊಟ್ಟೋಗ್ಬಿಡ್ತಾರೆ ಪಾಪ, ಇಲ್ಲೇ ಇರ್ತಾ ಇದ್ರು. ಆ ಲೈನ್ ಹಾಡುವಾಗ ಎಲ್ಲೆಲ್ಲೋ ಹೊಟ್ಟೋಗ್ಬಿಡೋದು, ನಾನೇ ಹಾಡ್ತೀನಿ. ಓಕೆ, ಹರಿಯ ಸ್ಮರಣೆ ಹಾಡಿ. ಹರಿಯ ಸ್ಮರಣೆ ಮಾತ್ರದಿಂದ, ಹರಿಯ ಸ್ಮರಣೆ ಮಾತ್ರದಿಂದ, ಮಾತ್ರದಿಂದ ದೂರ ದುರಿತವೆಲ್ಲ ನಾಶ. ಹರಿಯ ವೆರಿ ಗುಡ್. ಘೋರ ದುರಿತವೆಲ್ಲ ನಾಶ. ಪರಮ ಪುರುಷ ಶ್ರೀ ಪುರಂದರ, ಪರಮ ಪುರುಷ ಶ್ರೀ ಪುರಂದರ, ಪರಮ ಪುರುಷ ಶ್ರೀ ಪುರಂದರ, ಪರಮ ಪುರುಷ ಶ್ರೀ ಪುರಂದರ. ವಿಠಲರಾಯ ಪದವಿ ಕೊಡುವ ಮಾರೆಯ ಬೇಡ.
ಸ್ಮರಣೆಯ ವೆರಿ ಗುಡ್. ಹರಿಯ ಸ್ಮರಣೆಯ ಹರಿಯ ಸ್ಮರಣೆಯ. ನನಗೆ ಮೆಸೇಜ್ ಬರ್ತಾ ಇರುತ್ತೆ, ಸ್ವಾಮೀಜಿ ಇದೇ ಥರದ ಹಾಡುಗಳು ಹಾಡಿ, ಹಳೇದು ಸಂಪ್ರದಾಯದ ಹಾಡುಗಳು ಹಾಡಿ ಸ್ವಾಮೀಜಿ ಅಂತ. ಕೆರೆ ಬೇರೆಯವರು ಹಾಡೋಕ್ಕಾಗ್ತಿಲ್ಲ. ಅದಕ್ಕೆ 69 ಸಿಕ್ತಾ? ಯಾವ ರಾಗ? ಕಾಫಿ. ಕಾಫಿ ಕನ್ನಡ ಮಿಕ್ಸೆಡ್. ಅದು ಕಾಫಿ ಮತ್ತು ಕನ್ನಡ ಮಿಕ್ಸೆಡ್. ನೀವು ಅನ್ಕೋತೀರ ನಾನು ಬೆರಳುಗಳು ಹೇಗೆ ನುಡಿಸ್ತಾ ಇದೆ ಅಂತ. ಬೆರಳುಗಳಲ್ಲ, ತಲೆ. ಉಪನಿಷತ್ತಲ್ಲಿ ಹೇಳ್ತಾರೆ, ಕಣ್ಣು ನೋಡಲ್ಲ, ಕಿವಿ ಕೇಳಲ್ಲ, ಮಾತು ಆಡೋದಿಲ್ಲ. ಹೆಂಗೆ? ಮನಸ್ಸಿನಲ್ಲಿ. ಇಲ್ಲಿ ಕನ್ಫ್ಯೂಷನ್ ಆಗ್ಬಿಟ್ರೆ, ಮಾತಾಡುವಾಗ ಕೇಳ್ಬಿಟ್ಟು ಕೇಳುವಾಗ ಮಾತಾಡಿದ್ರೆ ಕೆಲವರು ಹಾಗೆ ಮಾಡ್ತಿರ್ತಾರೆ. ಯಾಕೋ ಕೇಳಿಸ್ತಾ ಇಲ್ವೇನೋ ಅಂದರೆ ಅಂತಾರೆ ಅವರು. ಸೊ ಮನಸ್ಸು ಎಲ್ಲೆಲ್ಲೋ ಇರುತ್ತಲ್ಲ, ಅಂಥವ್ರಿಗೆ ಅದನ್ನು ಹೇಳ್ತೀವಿ ನಾವು. ಈಗ ನಾನೇನೋ ಹೇಳ್ತಿರ್ತೀನಿ, ಅವರೆಲ್ಲೋ ಯೋಚನೆ ಮಾಡ್ತಿರ್ತಾರೆ ಯಾವುದೋ ಫೋನ್ದು. ಹೌದಾ ನೀವು ಅದೇ ಹೇಳಿದ್ರಾ ಅಂತಾರೆ ಆಮೇಲೆ. ಸೊ ಎಲ್ಲದಕ್ಕೂ ಏನಂತ ಹೇಳುತ್ತೆ, ಕಠೋಪನಿಷತ್ತಿನಲ್ಲಿ ಆ ಮಾತು ಬರುತ್ತೆ. ಕಠೋಪನಿಷತ್ತಲ್ಲಿ ಈ ಮಾತು ಬರುತ್ತೆ. ಆ ಪರಬ್ರಹ್ಮನ ಶಕ್ತಿಯಿಂದ ಎಲ್ಲ ನಡೆಯುತ್ತೆ. ಪರಬ್ರಹ್ಮನ ಶಕ್ತಿಯಿಂದ. ವಾಕ್ ಮನಸ್ಸಿಗೂ ಬುದ್ಧಿಗೂ ಶಕ್ತಿ ಕೊಡೋನೇ ಅವನು. ಏನೋ ಕನ್ನಡಕ್ಕೆ ಹಾಕೋತೀವಿ, ದೃಷ್ಟಿ ಏನೋ ದೂರದೃಷ್ಟಿ ಹತ್ರ ದೃಷ್ಟಿ ಅಂತ ಕನ್ನಡಕ್ಕೆ ಹಾಕತ್ತೀವಿ. ಕನ್ನಡಕನೇ ಹಾಕೋಬಿಟ್ರೆ ದೃಷ್ಟಿ ಬರುತ್ತೆ ಅಂತ ಎಲ್ಲೂ ಇಲ್ಲ. ಬರಬೇಕಲ್ಲ, ಕಣ್ಣಿಲ್ದೆ ಇದ್ದವನಿಗೆ ಸ್ವಲ್ಪ ದಪ್ಪದ ಕನ್ನಡಕ್ಕೆ ಹಾಕ್ಬಿಟ್ರೆ ಬರಬೇಕಲ್ಲ ಅವನ ದೃಷ್ಟಿ. ಇಲ್ಲ. ಬಹಳ ಚೆನ್ನಾಗಿದೆ ಈ ಮಾತುಗಳು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಪರಬ್ರಹ್ಮ ವಸ್ತು ನನ್ನ ಹೇಳಿದಲ್ಲ, ಬಿಂದು, ದ ಸೆಂಟರ್ ಆಫ್ ಎಂಟೈರ್ ಯೂನಿವರ್ಸ್ ಈಸ್ ದಟ್ ಡಾಟ್, ಶಿವಶಕ್ತಿ. ಹಾಗೆ ಎಲ್ಲ ಹೇಳಿ ತಿಳ್ಕೊಳ್ಳುವಾಗ ಗೊತ್ತಾಗುತ್ತೆ. ಈಗ ಬಹಳ ಚೆನ್ನಾಗಿದೆ ಈ ಹಾಡು. ಇವತ್ತೊಂದು ಹಾಡದ್ದು ಸ್ಪೆಷಲ್ ಏನು ನೋಡಿ, ಬರೀ ಪುರಂದರದಾಸರದ್ದು ಹೇಳ್ಕೊಡ್ತಾ ಇದ್ದೀನಿ. ಅವೆಲ್ಲ ಅಬ್ಸರ್ವ್ ಮಾಡಬೇಕು ನೀವು. ವೆರಿಫೈ ಮಾಡಿದ್ರು, ಚೆಕ್ ಮಾಡಿದ್ರು, ಎಲ್ಲರೂ ನಿಜವಾಗ್ಲೂ ಹೇಳ್ತಿದ್ದಾರೆ. ಇದು ಕೊನೆಗಿದೆ ಬರೋದು ನಮ್ಮ ಜೊತೆ. ಯಾವ ಪ್ರಾಜೆಕ್ಟು ಬರೋಲ್ಲ, ಯಾವ ಏನೂ ಬರೋದಿಲ್ಲ. ಬರೋದು ಒಂದೇ, ಭಗವಂತನ ಸ್ಮರಣೆ, ಭಗವಂತನ ಜಪ, ಭಗವಂತನ ಆ ಸ್ಮರಣೆ ಒಂದೇ ಉಳ್ಕೊಳ್ಳೋದು, ಬೇರೆ ಏನಿಲ್ಲ. 2,000 ಮದುವೆಗೆ ಹೋಗಿದ್ದೆ, 3,000 ಹುಟ್ಟದಬ್ಬಕ್ಕೆ ಹೋಗಿದ್ದೆ, 500 ಇದಕ್ಕೆ ಹೋಗಿದ್ದೆ, 600 ಅದಕ್ಕೆ ಹೋಗಿದ್ದೆ. ಏನು ತಂದೆ? ಏನಿಲ್ಲ. ನೀವು ಒಂದೊಂದು ಫಂಕ್ಷನ್ಗೆ ಹೋದಾಗಲೂ ಎಲ್ಲ ಬರ್ಕೊಡ್ತಾರಾ, ಬಂದಿದ್ರು ಇವರು ಅಂತ. ಗೇಟ್ವರೆಗೆ ಅಷ್ಟೇ, ಬನ್ನಿ 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 ಅಂತ. ಆಮೇಲೆ ನೀನು ಹೋದ್ಯಾ, ಬಂದ್ಯಾ, ಕೆಟ್ಟ್ಯಾ, ಊಟ ಮಾಡಿದ್ಯಾ, ಯಾರು ಪಾಂಡುರಂಗ ಅಂತ ಫಸ್ಟ್ ನೋಟ ಆಗ ಭಾಳ ಹುಚ್ಚಿಂಡರು. ರಾಂಡ್ರಿ ನೀವು ಹಂಗೆ ಮಾತಾಡ್ತಾ ಅವರಿಂದ ಕೂತ್ಕೊಳ್ಳಯ್ಯ, ಯಾರು ಬೇರೆಯವರು ಬರ್ತಿದ್ರು, ಜೊತೆಲೆ ಬರ್ತೀಯ ಅಂತ ಹೇಳ್ತೀವಿ. ಬೇಕಾದ್ರೆ ಟೆಸ್ಟ್ ಮಾಡಿ, ಯಾರೋ ಅವರು ಬರ್ತಾರೆ, ಈ ಕಾರ್ಡೆಲ್ಲ ಕೊಟ್ಟು ಇದೆಲ್ಲ ಮಾಡಿ, మీరు రానే రావాల, ఏమప్ప మీరంతా మీరు ನೀನೇ ಸರ್ವಸ್ವ ಅಂತಲೂ ಹೇಳ್ಬಿಡ್ತಾರೆ. ಸೊ ಬಂದವಾಗ ಬರೀ ಒಳಗೆ ಚಿಂಡ್ರು ಪಿಲಿ ಒಳಗೆ ಪಿಲಿ ಬಂದು ಅವ್ರು ಕರೆದಿದ್ದಾರೆ ಅಂದ್ಬಿಟ್ಟು ಅವ್ರ ಹಿಂದೆನೇ ಹೋದರೆ ಕುಸತವಲ್ಲೇ ಇದ ಆ ಕಡೆ ಚೂರು ಚೇರು ಉಂಡೈತಿ ಅಂತ
ಯಾಕಂದ್ರೆ ಅವ್ರು ನೆಕ್ಸ್ಟ್ ರೆಡಿ ಆಗ್ತಾರು. ಆದರೆ ಪರಮಾತ್ಮ ಒಂದೇ ಸರಿ ನೀನು ಒಂದು ನಾಮ ಹೇಳು, ಒಂದೇ ಒಂದು ನಾಮ ಅವನ ಸ್ಮರಣೆ ಮಾಡು, ಮರೆಯೋದಿಲ್ಲ ಭಗವಂತ. ಮೂರುತಿಯನೇ ನಿಲ್ಲಿಸೋ ಮಾಧವ ನಿನ್ನ, ಎಳೆ ತುಳಸಿಯವನ ಮಾಲೆಯು ಕೊರಳೊಳು, ಎಳೆ ತುಳಸಿಯ ವನ ಮಾಲೆಯು ಕೊರಳೊಳು, ಪೊಳೆವ ಪೀತಾಂಬರದಿಂದ ಒಪ್ಪುವ ನಿನ್ನ, ಪೊಳೆವ ಪೀತಾಂಬರದಿಂದ ಒಪ್ಪುವ ನಿನ್ನ, ಮೂರುತಿಯನೇ ನಿಲ್ಲಿಸು ಮಾಧವ ನಿನ್ನ, ಮೂರುತಿಯನೇ ನಿಲ್ಲಿಸೋ ಮಾಧವ ನಿನ್ನ, ಮೂರುತಿಯನೇ ನಿಲ್ಲಿಸೋ. ಮುತ್ತಿನ ಸರ ನವರತ್ನ ದುಂಗುರವಿಟ್ಟು, ಮುತ್ತಿನ ಸರ ನವರತ್ನ ದುಂಗುರವಿಟ್ಟು, ಮತ್ತೆ ಶ್ರೀಲಕುಮಿಯು ಉಗದಿ ಒಪ್ಪುವ ನಿನ್ನ, ಮತ್ತೆ ಶ್ರೀಲಕುಮಿಯು ಉರದಿ ಒಪ್ಪುವ ನಿನ್ನ, ಮೂರುತಿಯನೇ ನಿಲ್ಲಿಸೋ ಮಾಧವ ನಿನ್ನ, ಮೂರುತಿಯನೇ ನಿಲ್ಲಿಸೋ ಮಾಧವ ನಿನ್ನ, ಮೂರುತಿಯನೇ ನಿಲ್ಲಿಸೋ. ಭಕ್ತರ ಕಲ್ಪತರು ಭಾಗ್ಯದ ಸುರಧೇನು, ಭಕ್ತರ ಕಲ್ಪತರು ಭಾಗ್ಯದ ಸುರಧೇನು, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ, ಮೂರುತಿಯನೇ ನಿಲ್ಲಿಸು ಮಾಧವ ನಿನ್ನ, ಮೂರುತಿಯನೇ ನಿಲ್ಲಿಸು ಮಾಧವ ನಿನ್ನ, ಮೂರುತಿಯನೇ ನಿಲ್ಲಿಸು. ಈ ದಾಸರುಗಳೆಲ್ಲ ಬರಿಬೇಕು ಅಂತ ಬರೀಲಿಲ್ಲ, ಅನುಭವವನ್ನು ಬರೆದ್ರು. ಅವ್ರಿಗೂ ಈ ಮಾಡ್ರನ್ ಕವಿಗಳಿಗೂ ಇದೇ ವ್ಯತ್ಯಾಸ. ಮಾಡ್ರನ್ ಕವಿಗಳು ಬರಿತಾ ಇರ್ತಾರೆ ಏನು ಬೇಕೋ ಹಾಡನ್ನು, ಅವನು ಕೇಳ್ತಾನೆ ಯಾವುದ್ರ ಮೇಲೆ ಬರೀಲಿ ಬರ್ಕೊಡ್ತಾನೆ. ದಾಸರು ಹಾಗೆ ಮಾಡಲಿಲ್ಲ. ಪುರಂದರದಾಸರು, ತುಳಸಿದಾಸರು, ರವಿದಾಸರು, ಸೂರದಾಸರು, ಎಲ್ಲ ದಾಸರುಗಳು ಅವರು ಕಂಡದ್ದನ್ನು ಬರೆದ್ರು. ಅದಕ್ಕೆ ಅಷ್ಟು ಬೆಲೆ ಇದೆ. ಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋವರೆಗೆ ಈ ಹಾಡುಗಳಿರುತ್ತೆ. ನೀವು ಎಷ್ಟು ಸಿನಿಮಾ ಹಾಡುಗಳು ಕೇಳಿದ್ದೀರಾ ಹುಟ್ಟಿದಾಗ್ಲಿಂದ? 40 ವರ್ಷ ಆಯ್ತು. ಎಷ್ಟು ಸಿನಿಮಾಗಳು, ಯಾವುದು ಹೇಳಿ ಒಂದನ್ನು ನೋಡೋಣ. ಯಾವುದೋ ಲೇಟೆಸ್ಟ್ ಜ್ಞಾಪಕ ಇದ್ರೆ ಹೇಳ್ತೀರ, ಹಳೇದೇನಾದರೂ ಜ್ಞಾಪಿಸ್ಕೊಂಡಿದ್ರೆ ಹೇಳ್ಬೋದು. ಆದರೆ ಇದು ಶತಶತಮಾನಗಳಲ್ಲೂ ಉಳ್ಕೊಳ್ಳುವಂಥ ಹಾಡುಗಳು. ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬೀನ್ ಪುಟ್ ಇನ್ ಟು ಪ್ರಾಕ್ಟಿಕ್ಯಾಲಿಟಿ. ದೇ ಕುಡ್ ಸಿ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಅಂದರೆ ಇಟ್ ವಾಸ್ ಎ ಫ್ಯಾಕ್ಟ್. ಒಳಗೆ ಸೇರಿಸಲಿಲ್ಲ ಅವ್ರನ್ನ, ಹೊರಗಡೆ ಕಟ್ ಹಾಕಿದ್ರು, ಚಡಿ ಏಟ್ ಹೊಡೆದ್ರು. ನುಗ್ಗದ ಇವನು ಒಳಗೆ ಬರಂಗಿಲ್ಲ ಬಂದ್ಬಿಟ್ಟ ಅಂತ. ಏನು ಮಾಡ್ದ ಕೃಷ್ಣ? ತಿರುಗದ. ದಟ್ಸ್ ಇಂಪಾರ್ಟೆಂಟ್. ಅವನೇ ತಿರುಗ್ಬಿಟ್ಟ, ಬಿಡು ಮಗು ನಾನೇ ನಿನಗೆ ದರ್ಶನ ಕೊಡ್ತೇನೆ, ಹೋಗೋ ಇಲ್ಲಿದ್ದೀನಿ ಅಂತ. ಎಂಥದ್ದು ಅದೆಲ್ಲ ಹಾಡಿದಾಗ ಹಿಂದೆ ಮನೆಗಳೆಲ್ಲ ಅದನ್ನು ಹಾಡ್ತಾ ಇದ್ರು. ಮನೆಗಳಲ್ಲಿ ಸಾಯಂಕಾಲದ ಹೊತ್ತು ದೇವ್ರ ದೀಪ ಹಚ್ಚಿಬಿಟ್ಟು ವಯಸ್ಸಾದವರೆಲ್ಲ ಕೂತ್ಕೊಂಡು, ಈಗ ಎಲ್ಲರೂ ಕೂತ್ಕೊಂಡು ಆ ಇಡಿಯಟ್ ಬಾಕ್ಸ್ ನೋಡ್ತಾ ಕೂತಿರ್ತಾರೆ.
ದೇವ್ರ ಕೃಪೆಯಿಂದ ಇವರು 3 ಜನ ಸಾಯಂಕಾಲದೊತ್ತು ಬನ್ನಿ, ಈಗ ಇದು ನಡೀತಾ ಇದೆ, ಏನು ಸೌಂದರ್ಯ ಲಹರಿ ನಡೀತಾ ಇದೆ. ಸಾಯಂಕಾಲದ ತಾಕ್ತು ಅಂದ್ರೆ ಒಂದೊಂದು ಹಾಡು ಹಾಡ್ಕೊಂಡು ಬೆಳಗ್ಗೆ ಪೂಜೆ ಮಾಡುವಾಗ, ಪೂಜೆ ಅಷ್ಟೋತ್ತರ ಅವೆಲ್ಲ ಬೇರೆ, ಅವರ ತಾಯಿ ತಂದೆ ಹೇಳ್ಕೊಟ್ಟಿರೋದು, ಅವ್ರ ಸಂಸ್ಕೃತಿ ಹೇಳ್ಕೊಡೋದು. ಪೂಜೆ ಗೀಜೆ ಎಲ್ಲ ಬೇರೆ. ಆ ಪೂಜೆ ಇದಕ್ಕೆಲ್ಲ ರೆಡಿ ಮಾಡ್ತಿರಲ್ಲ, ಪಾತ್ರೆ ತಗೊಂಬರೋದು, ಹೂ ತರೋದು, ಈ ಪಾತ್ರೆ ತೊಳೆಯೋದು, ಅದೇ ಅವಾಗಲೂ ಹಾಡುಗಳು. ಎಂಥ ಸಂಸ್ಕೃತಿ ರೀ. ಈಗ ಹೋಗ್ಬಿಟ್ಟು AI ಕೇಳ್ತಾರೆ, ನಾನು ಹಾಡ್ಲಾ, ಯಾವ ಹಾಡು ಹಾಡಲಿ, ಇವತ್ತು ಗುರುವಾರ ಅಂತ. ಅದು AI ಹೇಳುತ್ತೆ ಇದಕ್ಕೆ. ಹೋಗ್ಲಿ ಬಿಡಿ, ಹಾಡಿಪ್ಪ, ಮೂರ್ತಿ ಹಾಡಿ, ಇದೇನು ಕಷ್ಟ ಆಗಲ್ಲ. ನೀವೇ ಹಾಡಿ, ಕಷ್ಟ ಏನಿಲ್ಲ. ಎಲ್ಲ ತಪ್ಪಿದ್ರೆ ರಿಪೇರಿ ಮಾಡ್ಕೊಡ್ತೇನೆ. ಮೂರುತಿಯನೆ ನಿಲ್ಲಿಸೋ ಮಾಧವ ನಿನ್ನ, ಮೂರುತಿಯನೆ ನಿಲ್ಲಿಸೋ ಮಾಧವ ನಿನ್ನ, ಮೂರುತಿಯನೆ ನಿಲ್ಲಿಸೋ ಮಾಧವ ನಿನ್ನ, ಮೂರುತಿಯನೆ ನಿಲ್ಲಿಸೋ. ಎಳೆ ತುಳಸಿಯವನ ಮಾಲೆಯು ಕೊರಳೊಳು. ವೆರಿ ಗುಡ್. ಎಳೆ ತುಳಸಿಯವನ ಮಾಲೆಯು ಕೊರಳೊಳು ಕೊಳೆವ ಪಿತಾಂಬರದಿಂದ ಒಪ್ಪುವ ನಿನ್ನ, ಕೊಳೆವ ಪಿತಾಂಬರದಿಂದ ಒಪ್ಪುವ ನಿನ್ನ, ಮೂರ್ತಿಯನೆ ನಿಲ್ಲಿಸೋ ಮಾಧವ ನಿನ್ನ, ಮೂರ್ತಿಯನೆ ನಿಲ್ಲಿಸೋ. ಎಳೆ ನವರತ್ನದುಂದುರವಿಟ್ಟು ಮೋತಿನ ಸರನವ ರತ್ನದುಂದುರವಿಟ್ಟು ಮತ್ತೆ ಶಿಲಕುಮಿಯು ಉರದಿ ಒಪ್ಪುವ ನಿನ್ನ, ಮತ್ತೆ ಶಿಲಕುಮಿಯು ಉರದಿ ಒಪ್ಪುವ ನಿನ್ನ, ಮೂರುತಿಯನೆ ನಿಲ್ಲಿಸೋ ಮಾಧವ ನಿನ್ನ, ಮೂರುತಿಯನೆ ನಿಲ್ಲಿಸೋ. ಫಾಸ್ಟ್ ಹೋಗ್ತಾ ಇದೆ, ಫಾಸ್ಟ್ ಹೋಗೋದು. ಭಕ್ತರ ಕಲ್ಪತರು ಭಾಗ್ಯದ ಸುರಧೇನು, ಭಕ್ತ ಕಲ್ಪತರು ಭಾಗ್ಯದ ಸುರಧೇನು, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ, ಮೂರ್ತಿಯನೆ ನಿಲ್ಲಿಸೋ ಮಾಧವ ನಿನ್ನ, ಮೂರ್ತಿಯನೆ ನಿಲ್ಲಿಸೋ ಮಾಧವ ನಿನ್ನ, ಮೂರ್ತಿಯನೆ ನಿಲ್ಲಿಸೋ. ಇನ್ನು ಮುಂದೆ ಬರೋ ಕ್ಲಾಸ್ಗಳೆಲ್ಲ ಕಷ್ಟವಾದ ಹಾಡುಗಳನ್ನ ಅಭ್ಯಾಸ ಮಾಡೋ, ಸುಲಭದೇನು ಬರುತ್ತೆ, ಎರುಗಾಣೆ ನಿನಗಾಣೆ ಯಾವಾಗಲೂ ಹಾಡೆ ಬಂದೇ ಬರುತ್ತದೆ. ಇದೆಲ್ಲ ಸ್ವಲ್ಪ ಅಭ್ಯಾಸ ಮಾಡಬೇಕು, ಮಾಡೋಣ. ಗುರು ಮಹಾರಾಜರ ಕೃಪೆಯಿಂದ, ಶ್ರೀರಾಮಕೃಷ್ಣರ ಕೃಪೆಯಿಂದ ನಮ್ಮ ಮನಸ್ಸು ಭಗವಂತನ ಪಾದಾರವಿಂದಗಳಲ್ಲಿ ಸದಾ ಸ್ಮರಿಸಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ಶ್ರೀರಾಮಕೃಷ್ಣರ ಜೀವನವನ್ನು ಓದೋದು, ಅವರ ಇತಿಹಾಸದಲ್ಲಿ ಏನೇನು ಬರುತ್ತೋ ಅದೆಲ್ಲ ಓದೋದು, ಡೇಟ್ಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು,
1886 1836 ಹುಟ್ಟಿದ್ದು 1886 ಸಮಾಧಿ 50 ವರ್ಷ, ಇದೆಲ್ಲ ಜ್ಞಾಪಕ ಇಟ್ಕೊಳ್ಬಹುದು. ಆದರೆ ವಚನ ವೇದವನ್ನು ಜ್ಞಾಪಕ ಇಟ್ಕೊಳ್ಳೋದು ಬಹಳ ಕಷ್ಟ. ನಿಮಗೆ ಇನ್ನು 2 ಅಥವಾ 3 ಕ್ಲಾಸಲ್ಲಿ ವಚನ ವೇದದ ಅದ್ಭುತವನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರತಿಯೊಬ್ಬರೂ ಯಾಕೆ ಈ ಪುಸ್ತಕದ ಅಂದರೆ ಈ ಗ್ರಂಥದ ಬಗ್ಗೆ ಅಷ್ಟು ಇಷ್ಟ ಆಗುತ್ತೆ ಅಥವಾ ಅಷ್ಟು ನಮಗೆಲ್ಲ ಬಹಳ ಇಷ್ಟ ಆಗುತ್ತೆ, ನಮಗೆಲ್ಲ ದಾರಿ ತೋರುವಂತಹ ಪುಸ್ತಕ ಅದು ಇದ್ದರೆ, ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಮಾತುಗಳನ್ನು ಯಾವುದೇ ಏನಂತ ಹೇಳಿ ಉದ್ವೇಗ ಇಲ್ಲದೆ, ಅಂಧ ಭಕ್ತಿ ಇಲ್ಲದೆ, ಕ್ರಿಟಿಕಲ್ ಸ್ಟಡಿ ಮಾಡಿ, ರ್ಯಾಷನಲ್ ಅಂದರೆ ಆ ಒಂದು ವಿಚಾರಗಳನ್ನು ತಿಳ್ಕೊಂಡು ಅದನ್ನು ರಿಜಿಸ್ಟ್ರು ಮಾಡಿದ್ದಾನೆ ಅವನ ಡೈರಿನಲ್ಲಿ. ಮಾಸ್ಟರ್ ಮಹಾಶಯ, ಅವನ ಹೆಸರು ಮಹೇಂದ್ರನಾಥ ದತ್ತ ಅಂತ. ನಾನು ನಿಮ್ಗೆ ಅನೇಕ ಕಥೆಗಳದು ಇದ್ರೆ ಹೇಳ್ತೀನಲ್ಲ, ಅದರ ಮೂಲವೇ ಶ್ರೀರಾಮಕೃಷ್ಣ ವಚನ ವೇದ ಅಂತ. ನಾವು ಕನ್ನಡಿಗರಾದ್ರಿಂದ ಕನ್ನಡದ ವಿಚಾರವನ್ನು ಹೇಳ್ತೇನೆ. ಶ್ರೀರಾಮಕೃಷ್ಣ ವಚನ ವೇದವನ್ನು ಮೊಟ್ಟ ಮೊದಲು 1925ನೇ ಇಸ್ವಿಯಲ್ಲಿ ಒಬ್ಬರು ಅಯ್ಯಂಗಾರರು, ಕನ್ನಡ ಚೆನ್ನಾಗಿ ಬರೋರು, ಅದನ್ನು ಒಂದು ಸ್ವಲ್ಪ ಕನ್ನಡೀಕರಿಸಿ ಅದನ್ನು ಮೊದಲು ಪಬ್ಲಿಷ್ ಮಾಡಿದ್ರು, ಚಿಕ್ಕ ಪುಸ್ತಕ. ಆಗ ಅದರ ಹೆಸರು ವಚನ ವೇದ ಅಂತ ಇರಲಿಲ್ಲ, ರಾಮಕೃಷ್ಣ ಸಂಭಾಷಣೆ ಅಂತ ಏನೋ ಇತ್ತು, ಹಳೆಯದು 1925 ಮಾತಾಡ್ತಿರೋದು ನಾನು. ತದನಂತರ ಒರಿಜಿನಲ್ ಶ್ರೀರಾಮಕೃಷ್ಣ ವಚನ ವೇದದ ಅಂದರೆ ಅದರ ಬಂಗಾಳಿ ಭಾಷೆಯಲ್ಲಿ ಅದಕ್ಕೆ ಮಾಸ್ಟರ್ ಮಹಾಶಯ ಬಹಳ ಓದಿದವನು. ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ, ಗುರುಗಳು ಒಂದು ತಕ್ಷಣಕ್ಕೆ ಏನು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು, ಓದಲಿ ಅಂತ ಇಲ್ಲ. ಇಲ್ಲಿ ತುಂಬ ರ್ಯಾಷನಲ್. ರಾಮಕೃಷ್ಣ ಆಶ್ರಮದಲ್ಲಿ ವಿ ಬಿಲೀವ್ ಇನ್ ರಿಯಲ್ ಟ್ರುತ್, ವಿ ಡೋಂಟ್ ಬಿಲೀವ್ ಇನ್ ಮ್ಯಾಜಿಕ್, ವಿ ಡೋಂಟ್ ಬಿಲೀವ್ ಇನ್ ಸಮ್ ಅನ್ನೋನ್ ಪವರ್ ವಿಲ್ ವರ್ಕ್. ಒಂದೇ ಒಂದು ಕೆಲಸ ಮಾಡೋದು, ನಿನ್ನ ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧ ಭಕ್ತಿ, ಬೇರೆ ಏನೂ ಕೆಲಸ ಮಾಡಲ್ಲ. ಬಟ್ ಏನು ಮಾಡ್ತೀರ, ಮಾರ್ಕೆಟಿಂಗ್. ನಿಜವಾಗ್ಲೂ ಹೇಳಿದ್ರೆ ಎಷ್ಟೋ ಸರಿ ಆ ಗುರುಗಳು ಹೇಳಿದ್ದಾರೆ, ಏನು ಮಾಡಲಿ ಇವ್ರು ಫೋರ್ಸ್ ಮಾಡ್ತಾರೆ, ಅದಕ್ಕೆ ನಾನು ಹೀಗೆ ಮಾಡಿದೆ, ಆ್ಯಕ್ಚುಲಿ ನನಗೂ ಇಷ್ಟ ಇಲ್ಲ ಅವೆಲ್ಲ ಅಂತ ಹೇಳಿದ್ದು ಉಂಟು. ನನಗೆ ಗೊತ್ತವೆಲ್ಲ, ಯಾಕೆ ಡೀಟೇಲ್ಸ್ ಬೇಡ. ನಿಮ್ಗೆ ಹೇಳೋದು, ಸ್ವಾಮಿ ವಿವೇಕಾನಂದರಂತಹ ಧೀಮಂತ ಬ್ರಹ್ಮಜ್ಞಾನಿ, ಅದ್ವೈತ ವೇದಾಂತಿಯ ಒಂದು ಸಾಕಾರ ರೂಪ, ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣನ ಒಪ್ಕೋಬೇಕು ಅಂದರೆ, ಅಥವಾ ಕೇಶವ ಚಂದ್ರ ಸೇನ್ ಬ್ರಹ್ಮ ಸಮಾಜದಲ್ಲಿ ಧೀಮಂತ ಅವನು ಹೇಳದ್ದೇ ನಡೀತಿತ್ತು. ಕೇಶವ ಚಂದ್ರ ಸೇನ್ ಆಗಿನ ಕಾಲದಲ್ಲಿ 1880 ಚಿಲ್ಲರಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಇಂಗ್ಲೆಂಡ್ಗೆ ಹೋಗಿ ಬಂದವನು ಕೇಶವ ಚಂದ್ರ ಸೇನ್, ಕೇಶವ್ ಬಾಬು ಅಂತ ಹೇಳೋರು, ಬ್ರಹ್ಮ ಸಮಾಜದ ಮುಖ್ಯಸ್ಥ ಅವನು ಮಾತು ಇಡೀ ಪಶ್ಚಿಮ ಬಂಗಾಳ, ಪಶ್ಚಿಮ ದೇಶದಲ್ಲಿ ಒಪ್ಕೊಳ್ತಾ ಇದ್ದಿತ್ತು. ಅವನು ಹೇಳ್ತಾನೆ, ಇವರು ನಿಜವಾದ ಅವತಾರ ಪುರುಷರು. ಇಲ್ಲಿ ಏನು ಅವತಾರ ಪುರುಷನಿಗೆ ಏನು ಅವತಾರ ಪುರುಷ ಅಂತ ಅವ್ರು ಕರೀತಿರು. ಶ್ರೀರಾಮಕೃಷ್ಣ ಯಾವತ್ತು ನಾನು ಅವತಾರ, ನಾನು ದೇವರು ಅಂತ ಹೇಳುವುದೇ ಇಲ್ಲ, ನೀವು ಹುಡುಕುದು ಸಿಗೋದಿಲ್ಲ. ಇಲ್ಲಿ ಯಾಕೆ ಈ ಮಾತು ತೆಗಿತಿದ್ದೀನಿ ಅಂದರೆ, ಇತ್ತೀಚೆಗೆ ನಾನು ಅನೇಕ ಲೇಖನಗಳನ್ನು ಬರೆಯುವಾಗ ವಚನ ವೇದದ ಮೇಲೆ ಒಂದು ಲೇಖನ ಬರೆದಿದ್ದೀನಿ. ಅದರ ಒಂದು ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂದರೆ, ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಶಿವಾನಂದರು, ಈ ಗ್ರೇಡ್ ಸನ್ಯಾಸಿಗಳು, ಸಾಧುಗಳೆಲ್ಲ ವಿಚಾರವನ್ನು ನೀವು ನೋಡಿ, ದೇ ಡೋಂಟ್ ಬಿಲೀವ್ ಇನ್ ಫ್ಲಾಟರಿಂಗ್. ಹೊಗಳಿಕೆಗೆ ಅವ್ರು ಇಷ್ಟಪಡ್ತಿರ್ಲಿಲ್ಲ. ನೀವು ಮಾತಾಡಬೇಡ ಅಂತ ಹೇಳೋದು. ಮಾರ್ವಾಡಿ ಲಕ್ಷ್ಮೀನಾರಾಯಣ ಶ್ರೀರಾಮಕೃಷ್ಣ ನೋಡ್ದ, ಅವನಿಗೆ ಅವನ ರಾಜಸ್ಥಾನದ
ಆ ಸಂತರು ಮಹಾತ್ಮರು ಜ್ಞಾಪಕ ಬಂದರು. ಶ್ರೀರಾಮಕೃಷ್ಣನ ನೋಡಿ ಒಂದು ದಿವಸ ಓಡ್ ಬಂದ, ಹತ್ಕೊಂಡು ಬಂದ. ನನಗೆಲ್ಲ ಕೊಟ್ಟಿದೀಯ ನೀನು ಸ್ವಾಮಿ, ನಿನ್ನ ನೋಡಿದ್ರೆ ತುಮಿ ಬಂಗಾಳಿಯಲ್ಲಿ ನೀನು ಮಹಾತ್ಮನ ಥರ ಕಾಣ್ತೀಯ ನನಗೆ. ತುಮಕ್ಕೆ ದೇಖ್ಲೆ ಮಹಾತ್ಮಾಜಿ ಮನ್ ಹೊಚ್ಚೆ ಮನಸ್ಸಲ್ಲಿ ಅಂದು ಬರುತ್ತೆ. ಅದಕ್ಕೆ ನನಗೊಂದು ಸಹಾಯ ಮಾಡ್ತೀಯ ಅಂತ. ಏನು ಅಂತ, ಇಲ್ಲಿ ನಾನು ನಿನಗೆ 25,000 ರೂಪಾಯಿ, ನಾನು ಮಾತಾಡ್ತಿರೋದು 1850 ವಿಚಾರ, 50-60ರದ ವಿಚಾರ. ಅವಾಗ 25,000 ನೀ ಇಟ್ಕೋ, ನಿನಗೆ ಅದಕ್ಕಾದ್ರೂ ಉಪಯೋಗಿಸ್ಕೋ, ಇದು ನಿಂದು, ನೀನು ಕೊಟ್ಬಿಡ್ತಾ ಇದ್ದೀನಿ. ಶ್ರೀರಾಮಕೃಷ್ಣ ಹೇಳಿದ್ಮೇಲೆ ತಗೋ, ಫಸ್ಟ್ ತಗೊಂಡು ಹೋಗು, ನೀನು ಫಸ್ಟ್ ಎತ್ಕೊಂಡು ಹೋಗ್ತಾ ಇರು, ಇನ್ಮೇಲೆ ಹಿಂಗೇನ ಬಂದರೆ ಒಳಗೆ ಬರಬೇಡ ಹೊಸ್ಲು ಒಳಗಡೆ ಅಂತ ಹೇಳಿ. ಇದು ಅವನೇನು ಮಾಡ್ತಾನೆ, ಅವನು ಬಹಳ ಖದೀಮ. ಅಲ್ಲಿ ನಹಬತ್ ಖಾನೆ ಅಂತಿದೆ, ನೀವು ಯಾರು ನೋಡಿದ್ದೀರಾ? ಕೆಲವರೆಲ್ಲ ನೋಡಿದ್ದೀರಾ? ಹಾರ್ಡ್ಲಿ ಇಟ್ಬಿಟ್ಟು 8x8 6x6 ಇದೆ ಅಷ್ಟೇ, ಇಷ್ಟು ಚಿಕ್ಕ ರೂಮು. ಅಲ್ಲಿ ಆಕೆ ಇರ್ತಾಳೆ, ಎಲ್ಲ ಪರದೆ. ಆಗಿನ ಕಾಲದಲ್ಲಿ ಹೆಂಗಸರು ಹೊರಗಡೆ ಬರೋಲ್ವಲ್ಲ, ಸೊ ಪರದೆ ಹಾಕ್ಕೊಂಡಿರ್ತಾಳೆ ಆ ಅಮ್ಮ. ಆ ಅಮ್ಮನ ಹತ್ರ ಇವನು ಹೋಗ್ತಾನೆ, ಹೊರಗಡೆ ನಿಂತ್ಕೋತಾನೆ. ಮಾ ಅಸೆಚ್ಚೆ ಅಮ್ಮಿ ಎಸೆಚ್ಚೆ ಅಪ್ನಿ ಅಮ್ಮಕ್ಕೆ ಎಷ್ಟು ಸಾಧ್ಯ ಕೊಡ್ತೆ ಪಾರೆ, ಅಂದರೆ ಸಹಾಯ ಮಾಡ್ತೀಯ ನೀನು. ತಾಯಿಯವ್ರು ಕೇಳ್ತಾರೆ, ಏನು ಮಗು? ಏನಿಲ್ಲ, ಒಂದು ಸ್ವಲ್ಪ ದುಡ್ಡಿದೆ, ಅದನ್ನು ನಿನಗೆ ಕೊಟ್ಬಿಡ್ತೀನಿ, ಆಗ ನಂಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ನೀನು ಉಪಯೋಗಿಸ್ಕೋ ತಾಯಿ ಅಂತಾರೆ. ಅಲ್ಲಿ ಮೊಬೈಲ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ, ಏನೂ ಇರಲಿಲ್ಲ. ಹೃದಯದ ಬೆಸುಗೆ ಇತ್ತು, ಮನಸ್ಸಿನ ಆ ಒಂದು ಸಂಬಂಧ ಇತ್ತು. ತಾಯಿಯವರು ಕೇಳ್ತಾರೆ ಶಾರದಾದೇವಿಯವರು, ಅಪ್ಪ ನನಗೆ ಯಾಕಪ್ಪ ಇವೆಲ್ಲ ನೀನು ಬಂಧನದಲ್ಲಿ ಮಾಡ್ತಿ, ನೀನೊಂದು ಕೆಲಸ ಮಾಡು. ಅವ್ರೇನು ಹೇಳಿದ್ರು ಇದನ್ನು ಅವರು ಕೊಡಕ್ಕೆ ಹೋದಾಗ ಅಂತ. ನಿಜ ಹೇಳ್ಬೇಕಲ್ಲ, ಸುಳ್ಳು ಹೇಳಂಗಿಲ್ವಲ್ಲ. ಅವ್ನು ಹೇಳ್ತಾನೆ, ಇಲ್ಲ ನನಗೆ ಬೇಡ, ತೊಗೊಂಡೋಗಿ ನೀನು ಒಳಗಡೆ ಬರಲೇಬೇಡ ಹೊಸ್ಲಿಂದ ಅಂತಂದ್ರು. ನಾನು ಅದೇ ಹೇಳ್ತೀನಿ ಮಗು, ಅವ್ರಿಗೆ ಬೇಡದಂಥದ್ದು ನನಗೆ ಯಾಕಪ್ಪ, ಹೊರಟೋಗ್ಬಿಡು ಅಂತ ಹೇಳ್ತಾರೆ. ಯಾಕೆ ಇವೆಲ್ಲ ಹೇಳ್ತೀನಿ ಅಂದರೆ, ಅನೇಕ ಪುಸ್ತಕಗಳನ್ನ ನಾವು ಓದಿದ್ದೀವಿ, ನಾವು ಓದ್ತಾ ಇರ್ತೀವಿ, ನಾವೆಲ್ಲ ಮಾಡ್ತೀವಿ. ಅಲ್ಲಿ ವಿ ಕ್ಯಾನ್ ನೋಟ್ ಸಮ್ ಆರ್ಟಿಫಿಷಿಯಲ್ ಥಿಂಗ್ಸ್ ದೇ ವಿಲ್ ಆ್ಯಡ್, ಬಿಕಾಸ್ ನೋಬಡಿ ಈಸ್ ದೇರ್ ಟು ವೆರಿಫೈಯರ್. ಇಲ್ಲಿ ಶ್ರೀರಾಮಕೃಷ್ಣರ ಇದರಲ್ಲಿ ಏನು ಬರೀತಿದ್ಯಾ ನೀನು ಅಂತ ಕೇಳ್ತಾರೆ ನಮ್ಮ ಮಾಸ್ಟರ್ ಮಹಾಶಯನಿಗೆ. ಅವನು ಹೇಳ್ತಾನೆ, ನೀವು ಮಾತಾಡ್ತಿರಲ್ಲ ಅದನ್ನೆಲ್ಲ ಕ್ಲೀನಾಗಿ ಬರ್ಕೋತಾ ಇದ್ದೀನಿ ಅಂತ. ನೋಡು, ತಪ್ಪು ಬರಿಬೇಡ, ನಿಂಗೆ ಏನಾದರೂ ಡೌಟ್ ಬಂದರೆ ನಂಗೆ ತೋರಿಸು, ಸರಿಯಾಗಿ ಬರಿ ಅಂತ ಹೇಳ್ತಾರೆ. ಗಿರೀಶ್ ಚಂದ್ರ ಘೋಷನು ಬರೆಯೋಕ್ಕೆ ಶುರು ಮಾಡ್ತಾನೆ ಶ್ರೀರಾಮಕೃಷ್ಣರ ಮಾತಾಡ್ತಿರುವಾಗ ಸಂವಾದವನ್ನು. ಆಗ ಶ್ರೀರಾಮಕೃಷ್ಣ, ನಿನ್ಗಲ್ಲ ಆ ಕೆಲಸ ಒಬ್ಬಂಗಾಗಲೇ ಕೊಟ್ಟಿದ್ದು, ನೀನೇನು ಮಾಡಬೇಡ ಅಂತ ಹೇಳ್ತಾರೆ. ಮಾಸ್ಟರ್ ಮಹಾಶಯ ಬರೆದು ಬಿಟ್ಟು ತಗೊಂಡ ಪುಸ್ತಕಂತ ವಾಪಸ್ ಇಡ್ತಿರ್ಲಿಲ್ಲ. ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವನಿದ್ದ ಸ್ಥಳದಲ್ಲಿ ಕೂತ್ಕೊಂಡಿದ್ದೀನಿ, ಜಪ ಮಾಡಿದ್ದೀನಿ, ಅವನು ಪೂಜೆ ಮಾಡ್ತಿದ್ದಂತಹ ಶ್ರೀರಾಮಕೃಷ್ಣನ ಭಾವಚಿತ್ರಗಳನ್ನು ನೋಡಿದ್ದೀನಿ, ಅವನ ಡ್ರೆಸ್ಗಳನ್ನ ಮುಟ್ಟಿದ್ದೀನಿ, ಅವನ ರೂಮ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಹಳೆ ಕಾಲದ್ದು ಬಂಗಾಳಿ. ಅವನು ಹೆಡ್ ಮಾಸ್ಟರ್ ಆಗಿದ್ದ, ಜ್ಞಾಪಕ ಇರಲಿ. ಹಿ ವಾಸ್ ಹೆಡ್ಡಿಂಗ್ ಅನ್ ಇನ್ಸ್ಟಿಟ್ಯೂಷನ್ ಆನ್ ದೋಸ್ ಡೇಸ್. ಹಿ ವಾಸ್ ಅ ಬ್ರಿಲಿಯಂಟ್ ಎಜುಕೇಷನಲಿಸ್ಟ್. ಹಿ ನೋಸ್ ವಾಟ್ ಈಸ್ ಎಜುಕೇಷನ್. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಭಕ್ತಿಯಿಂದ ಬರೆಯೋದು ಬೇರೆ, ಇಲ್ಲಿ ವಿವೇಚನೆಯಿಂದ ಬರೆಯೋದು ಬೇರೆ. ವಿವೇಕಕ್ಕೂ ಭಕ್ತಿಗೂ ಬಹಳ ಸಂಬಂಧ ಇದೆ. ಅಯ್ಯೋ ಪಾಪ ಬರುತ್ತೆ ಹಂಗನ್ಬಿಟ್ರೆ, ಆ ಪಾಪವೂ ಬರಲ್ಲ, ಪುಣ್ಯನೂ ಬರಲ್ಲ. ನೀ ಖಚಿತವಾಗಿ ಆ ವಿಚಾರನ ಬರಿಬೇಕು. ನೋಡಿ, ತ್ಯಾಗರಾಜರ ಬಗ್ಗೆ ಯಾರು ಎರಡು ಮಾತಾಡೋದಿಲ್ಲ, ಯಾಕೆಂದರೆ ಸತ್ಯ ಅದು. ಅಣ್ಣಮಾಚಾರ್ಯರು ಸತ್ಯ ಅದು. ನೆನ್ನೆ ಆ ಹಾಡನ್ನು ಜ್ಞಾಪಿಸಿದೆ ನಿಮಗೆ. ಪರಮಾಣು ರೂಪ ಶ್ರೀಮನ್ನಾರಾಯಣ. ಹಾಗೇನೆ ಅವ್ರು ಹೇಳ್ದಂಗೆ ಪುರಂದರದಾಸರು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಣು ರೇಣು ತೃಣಕಾಷ್ಟ ಎಲ್ಲ ತಿಳ್ಕೊಂಡಿದ್ದು. ಸೊ ನಾವು ಅವ್ರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಪುರಂದರದಾಸರ ಹಾಡು ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ. ಯಾಕೆಂದರೆ ಅನುಭವದ ವಾಣಿ ಅದು ನಮ್ಮ ಮುಂದೆ ಇಟ್ಟೋದು. ಬಸವಣ್ಣನವರು ಅನುಭವದ ವಾಣಿ ಅದು. ಹೇಗಿರಬೇಕು ಅನ್ನೋದನ್ನು ಬರೀ ಬರೆದಿಲ್ಲ, ಹಾಗಿದ್ರು ಅವರು.
ವಚನದಲ್ಲಿ ನಾಮಾಮೃತವ ತುಂಬಿ, ಆ ಪದಗಳು ನೋಡಿ. ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ. ಈ ಪದಗಳೆಲ್ಲ ಸುಮ್ಮನೆ ಬರೆಯೋಕ್ಕಾಗಲ್ಲ, ಅನುಭವಿಸಿ ಬರೆದಿದ್ದು. ಅಕ್ಕ ಮಹಾದೇವಿ ಹಾಡುಗಳು. ಕಂಡಿರೆಯ ಚನ್ನಮಲ್ಲಿಕಾರ್ಜುನ ಕಂಡಿರೆ ಅಂದ್ರೆ ಶಿ ಮೀನ್ಸ್ ದಟ್ ಶಿ ಇಸ್ ಟು ಆಸ್ಕ್ ಎವ್ರಿಬಡಿ, ವೇರ್ ಈಸ್ ಮೈ ಚನ್ನಮಲ್ಲಿಕಾರ್ಜುನ, ಐ ವಾಂಟ್ ಟು ಸಿ ಚನ್ನಮಲ್ಲಿಕಾರ್ಜುನ. ಶಿ ಜಸ್ಟ್ ವಾಕ್ಡ್ ಬಿಕಾಸ್ ಶಿ ಫೆಲ್ಟ್ ದಿ ಪ್ರೆಸೆನ್ಸ್ ಆಫ್ ಚನ್ನಮಲ್ಲಿಕಾರ್ಜುನ. ಸೊ ಶ್ರೀರಾಮಕೃಷ್ಣರ ವಚನ ವೇದದಲ್ಲಿ ಮಾಸ್ಟರ್ ಮಹಾಶಯ ಅವತ್ತದ್ದು ಬರೆದು ಬಿಟ್ಟು ಮನೆಗೆ ತೆಗೆದುಕೊಂಡೋಗಿ ಅದನ್ನು ಪೂರ್ಣವಾಗಿ ಮತ್ತೆ ಓದ್ಬಿಟ್ಟು ಧ್ಯಾನಕ್ಕೆ ಕೂತ್ಕೋತಾ ಇದ್ದ. ಯಾಕೆ ಹೀಗೆ ಹೇಳಿದ್ರು ಶ್ರೀರಾಮಕೃಷ್ಣರು? ಓಹೋ, ಈ ವಿಚಾರಕ್ಕೆ ಹೀಗೆ ಹೇಳಿದ್ರು, ಹೌದಾ? ಹೌದಾ, ಹಾಂ, ಸರಿ ಹೇಳು. ವಾಪಸ್ ಅದನ್ನು ಡೌಟ್ ಇದ್ರು ಶ್ರೀರಾಮಕೃಷ್ಣ ಕೇಳ್ತಿದ್ದ. ಆಥೆಂಟಿಕ್ ಅವತಾರ ಪುರುಷನ ಆಥೆಂಟಿಕ್ ರೆಕಾರ್ಡು ವಚನ ವೇದ. ಇದನ್ನು ಯಾರ್ಯಾರು ಕೇಳಿಸ್ಕೊತಿದ್ದೀರೋ ನಿಮಗೆ ಇದ್ರ ಬಗ್ಗೆ ಸಂದೇಹನೇ ಬರಬಾರ್ದು, ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಡೌಟ್ ಬರುತ್ತೆ, ವಾಪಸ್ ಬರ್ತಾರೆ. ನೀವು ಹೀಗೆ ಅಂದ್ರಲ್ಲ, ಅದು ಸರಿನಾ? ನನಗೇನೋ ಹೀಗೆ ಅನ್ಸುತ್ತೆ ಅಂದರೆ, ಇದೇ ಸರಿ, ನೀನು ಹೇಳೋದನ್ನು ಸರಿನೇ, ಆದರೆ ಇದು ಈ ಒಂದು ಸ್ಥಿತಿಗೆ, ಈ ಒಂದು ಸಿಚುವೇಶನ್ಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಅದಕ್ಕೆ ಬಂಗಾಳಿ ಭಾಷೆಯ ಪುಸ್ತಕಕ್ಕೆ ಕಥಾಮೃತ ಅಂತ ಹೆಸರಿಟ್ಟಿದ್ದಾರೆ. ಕಥಾಮೃತ ಅಂದರೆ, ಕಥಾ ಅಂದರೆ ಮಾತಾಡೋದು. ಶ್ರೀರಾಮಕೃಷ್ಣ ಮಾತಾಡಿದ್ದೆಲ್ಲ ಅಮೃತವಾಣಿಯಾಗಿದೆ. ಅದಕ್ಕೆ ಶ್ರೀ ರಾಮಕೃಷ್ಣ ಕಥಾಮೃತ ಅಂತ. ನಾನು ಬೆಂಗಾಲಿ ಕಲ್ತಿದ್ದು ಅದನ್ನು ಓದೋದಕ್ಕೆ ಕಲಿತೆ. ಕಷ್ಟಪಟ್ಟೆ, ಎಲ್ಲ ಕೆಲಸಗಳ ಮಧ್ಯೆ ಅದನ್ನು ಕಲಿತೆ ನಾನು ಹೇಳಿದ್ರೆ, ಯಾರಿಗಾರು ಏನಾದ್ರು ಹೇಳಿದ್ರೆ, ನೀವೇ ಹೇಳಿದ್ರೆ ಅದಕ್ಕೆ ನಾನು ಬರೋಕ್ಕೆ ಆಗಲಿಲ್ಲ, ಅವೆಲ್ಲ ನಾನೇ ಮಾಡ್ತಿದ್ದೆ. ನಾನು ಒಂದು 7 ಕ್ಲಾಸ್ ಚಕ್ಕರ್ ಹೊಡೆದ್ಬಿಡ್ತಾರೆ, ಇದೇ ಚಾನ್ಸ್ ಅಂತ. ನೀವೇ ಹೇಳಿದ್ರಲ್ಲ, ಎಲ್ಲ ಕೆಲಸಗಳ ಜೊತೆ ಬಂಗಾಳಿ ಭಾಷೆ ಬರೆಯೋದು ಕಲ್ತಿದ್ದೀನಿ, ಮಾತನಾಡೋದು ಕಲ್ತಿದ್ದೀನಿ, ಜಗಳ ಆಡೋದು ಕಲ್ತಿದ್ದೀನಿ ಬಂಗಾಳಿ ಮೇಲೆ. ಯಾಕೆ ನಿಮ್ಗೆ ಸಂತೋಷ ಆಯಿತು? ಚೆನ್ನಾಗಿ ಕಲ್ತಿದ್ದಾರೆ ಅಂತ. ಜಗಳ ಆಡೋದು ಕಲ್ತಿದ್ದಾರೆ ಅಂದರೆ ಫಸ್ಟ್ ಕ್ಲಾಸಾಗಿ ಕಲ್ತಿದ್ದಾರೆ ಅಂತ. ಫಸ್ಟ್ ಕ್ಲಾಸಾಗಿ ಕಲಿತು ಬಂಗಾಳಿ ಭಾಷೆ. ಎಷ್ಟೋ ಜನ ನಾನು ಬಂಗಾಳಿನಲ್ಲಿ ಮಾತಾಡಿ ಎಲ್ಲ ಮಾಡುವಾಗ, আপনি কোত্থেকে এসেছেন, আপনি দক্ষিণেশ্বরে না বর্ধমান না কোথায় বলুন তো, মেদিনীপুর না 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 ಅಂತ ಹೇಳು. ನಂಬ್ತಿರ್ಲಿಲ್ಲ ಅವರು. ಶ್ರೀರಾಮಕೃಷ್ಣ ಪರಮಹಂಸರ ಒರಿಜಿನಲ್ ಪದಗಳನ್ನು ಓದಲಿಕ್ಕೆ ನಾನು ಬಂಗಾಳಿ ಭಾಷೆ ಕಲಿತೆ. ನಿಮ್ಮ ಭಾಷೆಯಲ್ಲಿ ನಿಮ್ಮ ಕೈ ಕೊಟ್ಟರು ಓದೋದು ಕಷ್ಟ, ಯಾಕಂದ್ರೆ ಮನಸ್ಸಿಲ್ಲ. ನನಗೆ ಜ್ಞಾಪಕ ಇದೆ, ಎಷ್ಟನೇ ಕ್ಲಾಸ್, ನಾನು 6ನೇ ಕ್ಲಾಸು, 6ನೇ ಕ್ಲಾಸ್ ಚೆನ್ನಾಗಿ ಜ್ಞಾಪಕ ಇದೆ. ಅಜ್ಜಿಯವರು ಪಾಪ ಓದೋಕ್ಕೆ ಕಷ್ಟ ಆಗೋದು. ಬಾರ ಇಲ್ಲಿ ಈ 2 ಪೇಜ್ ಓದೋದು. ಆಗಲ್ಲಪ್ಪ, ನಂಗೆ ಆಟಕ್ಕೆ ಹೋಗ್ಬೇಕು, ನಾನು ಲಗೋರಿ ಆಡ್ತಾ ಇದ್ದೆ. ನಾನು ಓದ ಇವತ್ತು ದಿವಸಕ್ಕೆ 2 ಪೇಜ್ ಓದ್ಬೇಕು ಕಣೋ, ನಾನು ಕಣ್ಣು ಓದ್ತಾ ಇದೆ ಕಣೋ, ಓದೋ. ಸರಿ, ಓದ್ರೆ ಏನು ಕೊಡ್ತಿ? ಸೀಸನ್. ಸೊ ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣು ಕೊಡ್ತೀನಿ, ತಗೊಂಡು ಒಂದು ಮಾವಿನ ಹಣ್ಣು ಕೊಡ್ತೀನಿ ತಗೊಂಡು. ಯಾವ ಹಣ್ಣು ಇದ್ದರೆ ಬಾಳೆಹಣ್ಣು ಅಥವಾ ಚಕ್ಕೋತ, ಈ ಹಣ್ಣುಗಳು ಅದನ್ನು ಕೊಟ್ಟುಬಿಟ್ಟು ಓದಿಸೋದು. ನಾ ಹಣ್ಣಿಗೆ ಓದ್ತಿದ್ದೆ ವಿನಃ ಭಕ್ತಿಯಿಂದ ಓದ್ತಿರ್ಲಿಲ್ಲ. ಆದರೆ ಅವಾಗಿಂದ ನಾನು ಈ ಶ್ರೀರಾಮಕೃಷ್ಣ ವಚನ ವೇದವನ್ನು ಓದಕ್ಕೆ ಹೆಂಗೋ ಏನಕ್ಕೇನ ಪ್ರಕಾರೇಣ ಹೆಂಗೋ ಓದ್ತಾ ಇದ್ದೆ ನಾನು ಅಲ್ಲಿ ಒಂದೊಂದ್ಸಲ ಅವ್ರನ್ನ ಅವಾಯ್ಡ್ ಮಾಡ್ಬಿಟ್ಟು ಆ ಕಡೆಯಿಂದ ಓಡೋಗ್ಬಿಡು. ಕರಿ ಅವ್ರನ್ನ ಅವ್ನು ಕರಿ ಬಾರ 2 ಪೇಜ್ ಓದ್ಬಿಡ, ಇವತ್ತು ಓದಲೇ ಇಲ್ಲ ನಾನು. ಇದನ್ನು ನಾನು ಓದಿದ್ದು ಅಂತ ಹೇಳಲ್ಲ, ಅಜ್ಜಿಯ ನಿಷ್ಠೆ ఇదిదే నమ్మల్లి. వాళ్ళకి ఏం పని లేదు, రాండి అని చెప్తారు. కొత్త పాడు లేదు, పాత పాడే చెప్తా ఉంటారు. వాళ్ళకి ఏమి వద్దండి, ನಾವೆಲ್ಲ ಸೀನಿಯರ್ಸು, ನಾವು ಭಾಳ ಸೀನಿಯರ್ಸು, ಯಾವಾಗ ಹೋಗ್ಬಿಟ್ಟು ಹಾಡಾದ್ರೆ ಹೋಗ್ಬೋದು. ಹಾಡನ್ನು ಹಾಡಿ ಕಲ್ತಿದ್ದೀನಿ ಅಂತ ಹೇಳೋಕೆ ನಾವ್ಯಾರು ಅರ್ಹರಲ್ಲ. ಯಾಕೆಂದರೆ ಹಾಡಲ್ಲಿ ಅಷ್ಟು ತುಂಬುತ್ತೆ, ಭಕ್ತಿ ತುಂಬ್ತಾ ಹಾಡಿನ ಭಾವನೆನೂ ತುಂಬ್ತಾ ಹೋಗುತ್ತೆ.
ನಾನು ಅದನ್ನು ಕಲಿತೆ. ಅಜ್ಜಿಯವ್ರ ಹತ್ರ ಅಥವಾ ನನ್ನ ಹಿರಿಯವ್ರ ಹತ್ರ ನಾನು ಕಲ್ತಿದ್ದು ನಿಷ್ಠೆ, ಶ್ರದ್ಧೆ. ಇಲ್ಲಪ್ಪ, ಅಯ್ಯೋ ನಾನು ಇವತ್ತು ಓದಿಲ್ಲ, ಪೂಜೆ ಮಾಡಿ ಇವತ್ತು ಇವತ್ತು ಚಾಮುಂಡೇಶ್ವರಿದು ಹುಟ್ಟಿದಬ್ಬ, ನಮಗೂ ತುಂಬ ಪೂಜೆ ಇದೆ ಇವತ್ತು. ಆ ತಾಯಿಯವರು ಹೆಂಗಿದ್ರು ಅಂದರೆ ಚಾಮುಂಡಮ್ಮನವ್ರ ಹತ್ರ ಏನೋ MOU ಮಾಡ್ಕೊಂಡಿದ್ರು ಅನಿಸುತ್ತೆ. ಅಡುಗೆನ ದೇವ್ರ ಮನೆ ಒಳಗೆ ಮಾಡಬೇಕಾಗಿತ್ತು ಅವರು. ಆ ಚಿಕ್ಕದು ಒಂದು ರುಕ್ಮಿಣಿ ಕುಕ್ಕರ್ ಅಂತಿತ್ತು, ನಿಮ್ಗೆ ಯಾರು ಜ್ಞಾಪಕ ಇದೆಯಾ ನೋಡಿ, ರುಕ್ಮಿಣಿ ಕುಕ್ಕರ್ ಅಂತಿತ್ತು, ಪುಟಾಣಿ ಕುಕ್ಕರ್ಲು. ಅದೇ ನೀವು ಈಗ ನಿಮ್ಮ ಕುಕ್ಕರ್ ಇದೆ, ಹುಸ್ ಕೂಗ್ತಾರೆ, ಏನು ಕೂಗ್ತಾ ಇರಲಿಲ್ಲ ಅದು. ಹಾಗೆ ಮೇಲ್ಗಡೆ ಮುಚ್ಚಿಡೋರು, ಕೆಳಗಡೆ ಇಡೋರು. ಅವ್ರಿಗೆ ಟೈಮಿಂಗ್ ಗೊತ್ತಿರೋದು, ಆ ಮೇಲ್ಗಡೆದು ಗುಡು 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 ಶುರು ಮಾಡೋದು ಡ್ಯಾನ್ಸ್. ಆಗ ಇದು ಬೆಂದಿದೆ ಅಂತ ಅವ್ರಿಗೆ ಗೊತ್ತು. ಈಗ ನಿಮ್ಗೆ ಅವೆಲ್ಲ ಆ ಒಂದು ತಾಳ್ಮೆ ಇದೆಯಾ? ಹೈಯಿಡೋ ಕೂಗ್ಲಿ ಬೇಗ ನೆನ್ತೀವಿ ನಾವು. ಅದು ಭಾಳ ಚೆನ್ನಾಗಿ ಮೇಲ್ಗಡೆ ಹಿಂಗಿಡೋರು ಕೆಲ ಮೂರು ಚಿಕ್ಕ ಚಿಕ್ಕ ಬಟ್ಲು, ಒಂದು ಪಾತ್ರೆ, ಆ ಪಾತ್ರೆ ಅನ್ನ, ಈ 3 ಬಟ್ಟಲಲ್ಲಿ ಬೇಳೆ ತರಕಾರಿ, ಕೊನೆ ಪಾತ್ರೆಯಲ್ಲಿ ಸ್ಪೆಷಲ್ ತರಕಾರಿ ಇದ್ದರೆ ಹಾಕೋರು, ಇಲ್ಲದ್ರೆ ಅದು ಖಾಲಿ ಬಿಟ್ಟು ನೀರು ತುಂಬಿಸಿರೋರು. ಸೊ ರುಕ್ಮಿಣಿ ಕುಕ್ಕರ್ ಅಂತ. ಸೊ ಅಲ್ಲಿ ಕುಕ್ಕರಲ್ಲಿ ಅಡುಗೆ ಮಾಡಿ ಒಳಗೆ ಹೋಗಂಗಿಲ್ಲ ನಾವು, ಮಡಿ ಮುಟ್ಬಿಟ್ರೆ ಕುಕ್ಕರ್ ಔಟ್, ಅಡುಗೆ ಔಟ್. ಸೊ ನಾವು ಇದು ಎಲ್ಲ ಮಾಡಿ ಇಣ್ಕಿಣಿ, ಅಜ್ಜಿ ಆಗಿದೆಯಾ, ಇನ್ನು ಸ್ವಲ್ಪ ಎರಡು ಕೂಗಿಲ್ಲ, ಅದು ನೋಡ್ತಾರೆ, ಗಡು 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 ಅಂತ ಶುರು ಮಾಡೋದು, ಡ್ಯಾನ್ಸ್ ಮಾಡೋದು. ಯಾವುದಕ್ಕೆ? ಹಬೆಗೆ. ಅವ್ರು ನೋಡೋರು, ಬೆಂದಿದೆ ಈಗ ತೆಗಿ ಅನ್ನೋರು. ಎಷ್ಟು ಕಾಮನ್ ಸೆನ್ಸ್ ಇತ್ತವರು. ಈಗ ಯಾವುದೋ ಹೊಸ ಹುಡುಗಿ, ಮದುವೆ ಆಗಿರೋ ಹುಡುಗಿಗೆ ಆ ಕುಕ್ಕರ್ ಕೊಟ್ಬಿಟ್ಟು ತೆಗಿ ಅಂದರೆ ಅವಳು ಫೋನ್ ಮಾಡ್ತಾಳೆ, ಅದೇ ವಾಟ್ಸಪ್ಗೆ, ಅಥವಾ ಕೇಳ್ತಾಳೆ ಅದಕ್ಕೆ AI, ಈ ಕುಕ್ಕರ್ ಎಷ್ಟೊತ್ತವರೆಗೆ ಕೂಗಬೇಕು ಅಂತ. ಅಯ್ಯೋ ಬೆತ್ತ ಕಡೆ ಅದು ಕುಣಿಯೋವರೆಗೆ ಕೂಗುತ್ತೆ, ಸುಳಿರೋದು. ಅವಾಗೆಲ್ಲ ಅವರೇ ನೋಡ್ಕೊಳ್ಳೋರು, ಅವರೇ ಅಡುಗೆ ಮಾಡೋರು. ಮನೇಲಿ ಯಾರಿಗಾರು ಹೆಚ್ಚು ಜ್ವರ ಬಂದು ಕೆಮ್ಗಿಮಿದ್ರೆ ಅಡುಗೆದು ರೆಸಿಪಿನೇ ಚೇಂಜ್. ಯಾರಿಗೇನು ಯಾವ ಡಾಕ್ಟ್ರು ಇಲ್ಲ, ಆಗ ಡಾಕ್ಟ್ರುಗಳು ಇಲ್ಲ. ನಮ್ಗೊಬ್ರು ಡಾಕ್ಟ್ರ್ ಇದ್ರು, ಇಡೀ ನಮ್ಮ ಅಗ್ರಹಾರಕ್ಕೊಬ್ರು ಡಾಕ್ಟ್ರು, ಶ್ಯಾಮಾಚಾರ್ಯರು ಅಂತ. ಪಾಪ ಯಾವುದೋ ಕಾಲದಲ್ಲಿ ಅನ್ನೋ ಪಾಪ ಓದಿದ್ದವರು, ಒಂದು ಸ್ಟೆಥೋಸ್ಕೋಪ್ ಹಾಕೊಂಡು ಶ್ಯಾಮಾಚಾರ್ಯರು ಔಷಧಿ ಎಲ್ಲ ಕೊಟ್ಟು, ಎಷ್ಟು 4 ಆಣಿ ಕೊಡಿ, 12 ಆಣಿ 4 ಆಣಿ ಅಷ್ಟರಲ್ಲಿ ಇದ್ರು ಅವರು. ಮನೆಯಲ್ಲಿ ರೆಸಿಪಿ ಚೇಂಜ್. ಕೆಮ್ಮು ಗಿಮ್ಮು ಜ್ವರ ಗಿರ ಎಲ್ಲ ಬಂದರೆ ಒಳ್ಳೆ ಮಲ್ಕೊಳ್ಳೋಗಂತೂ ಮೆಡಿಸಿನ್ ಸರ್ ಎಲ್ರಿಗೂ ಅದು ಕೊಟ್ಬಿಟ್ರೆ. ನಾನು ಹೇಳ್ತಿರೋದು ಮೆಣಸಿನ ಸಾರು. ನೀವು ಕೈ ನೋಡ್ಬಿಟ್ಟು ಗಾಬರಿ ಆಗಿಬಿಡ್ಬೇಡಿ, ಮೆಣಸಿನ ಸಾರು ಅಂತ ಕೊಡೋದು. ಎಷ್ಟು ಚೆನ್ನಾಗಿರೋದು ಆ ಮೆಣಸಿನ ಸಾರು ಕೊಡೋದ್ಬಿಟ್ರೆ ಯಾವ ಜ್ವರಕ್ಕೆ ಜ್ವರ ಬಂದ್ಬಿಡೋದು. ನೀವೇನು ಕೇಳಿದ್ದೀರಾ ಜ್ವರಕ್ಕೆ ಜ್ವರ ಬರೋದು? ಯಾಕೋ ಆ ಮಗು ಸುಮ್ಮನೆ ಕೆಮ್ತಾ ಇದೆ, ನಮಗೂ ನಿದ್ದೆ ಬಿಡಲ್ಲ, ಅದೂ ಮಾಡಲ್ಲ. ಒಂದು ಕೆಲಸ ಮಾಡ, ಈರುಳ್ಳಿ ತೊಗೊಂಬರೋ, ಅದು ಕತ್ತರಿಸ್ಬಿಟ್ಟು ಚೆನ್ನಾಗಿ ಅದು ಗುಂಡಿಗಿರೋದನ್ನ ಒಂದು ಕಬ್ಬಣದ್ದು ಚುಚ್ಚಿಬಿಟ್ಟು ಅದನ್ನು ಮೊಂಬತ್ತಿ ಹಚ್ಚಿ ಅದನ್ನ ಹಿಂಗೆ ತಿರುಗಿಸೋರು. ಅದೆಷ್ಟು ಚೆನ್ನಾಗಿ ಬೇಯಿಸೋರಪ್ಪ, ಎಷ್ಟು ಚೆನ್ನಾಗಿ ಬೇಯುತ್ತೋದು, ಗಮ್ಮನದೋದು. ಈಗ ಆಮೇಲೆ ಆ ಮಗು ಕೊಡು ಅನ್ನೋರು, ಕೆಮ್ಮಿಗೆ ಕೆಮ್ಮು ಬಂದ್ಬಿಟ್ಟು ಹೊಟ್ಟೋಗಿರೋದು, ಚೆನ್ನಾಗಿ ಮಲಗಿರೋದು ಆ ಮಗು. ಈಗ ಏನೋ ಉಂಟೆ, ಬೆಂಗಳೂರು ಫೋನ್ ಮಾಡು, ಡಾಕ್ಟ್ರು ಫ್ರೀ ಇದ್ದಾರೆ ಕೇಳು, ಒಂದು ಅಪಾಯಿಂಟ್ಮೆಂಟ್ ಕೊಡ್ತೀರಾ? ಕ್ಯಾನ್ ಯು ಗಿವ್ ಎನ್ ಅಪಾಯಿಂಟ್ಮೆಂಟ್? ದ ಬೇಬಿ ಈಸ್ ನಾಟ್ ಫೀಲಿಂಗ್ ವೆಲ್, ಬೇಬಿ ಈಸ್ ಕಾಫಿಂಗ್ ಆ್ಯಂಡ್ ಕಾಫಿಂಗ್ ಆ್ಯಂಡ್ ಕಾಫಿಂಗ್. ಡಾಕ್ಟರ್ ಸೇ, ಐ ಆಮ್ ವೆರಿ ಬಿಸಿ ಟುಡೇ, ಯು ಕ್ಯಾನ್ ಕಮ್ ಟುಮಾರೋ, ಯುವರ್ ನಂಬರ್ ವಿಲ್ ಬಿ 350. ಬೆಳಗ್ಗೆ ಟ್ಯಾಕ್ಸಿ ಮಾಡಿಕೊಂಡು ಆ ಮಗುನ ಕರ್ಕೊಂಡು ಅಲ್ಲಿಗೆ ಹೋಗಿ, ಆ ಒಳಗಡೆ ಹೋಗಿ ಅವರು ನೋಡಿ ಆ ಮಗುಗೆಲ್ಲ ಇದು ಮಾಡಿ ಟೆಸ್ಟ್ ಮಾಡಿ, ಫಸ್ಟು ಇವರು ಅಸಿಸ್ಟೆಂಟ್ಸ್ ನೋಡೋದು ಮಗುನ, ಕೊನೆಗೆ ಡಾಕ್ಟ್ರು ನೋಡೋದು. ಮೊದಲಂಗೆ ಡಾಕ್ಟ್ರೇ ಎಲ್ಲ ನೋಡ್ತಿರ್ಲಿಲ್ಲ, ಇವರೆಲ್ಲ ನೋಡಿಬಿಟ್ಟು ಅದೇನೇನು ಬರೀಬೇಕು ಬರೆದ್ಬಿಟ್ಟು ಇವ್ರು ನೋಡಿಬಿಟ್ಟು ಸರಿ ಇದನ್ನೇ ಕೊಡಿ, ಸರಿ ಇರುತ್ತೆ, ಮುಗೀತು, ಬಿಲ್ ಕೊಟ್ಬಿಟ್ಟು ಹೋಗಿ ಅಂತ. ಬಿಲ್ಲು ಜೊತೆ ಬಾಣಾನು ಕೊಟ್ಬಿಟ್ಟು ಹೋಗಿ ನೋಡಿ. ಎಂಥ ನಿಜ. ಹಿಂದಿನ ಕಾಲದಲ್ಲಿ ಮಾತಾಡುವಾಗ, ಅದರಲ್ಲೂ ಶ್ರೀರಾಮಕೃಷ್ಣ ಪರಮಹಂಸರ ಸಂದರ್ಭದಲ್ಲಂತೂ ಎಷ್ಟು ಆ ಮಾತಿನಲ್ಲಿ ಎಷ್ಟು ತೂಕ ಇರ್ತಿತ್ತು, ಸಂಭಾಷಣೆ.
ಇವನ್ನೆಲ್ಲ ಬರೆದ್ಬಿಟ್ಟು ಹಿಂಗೆ ಡೌಟ್ ಬಂದರೆ ಮತ್ತೆ ಶ್ರೀರಾಮಕೃಷ್ಣ ಹತ್ರ ಹೋಗ್ಬಿಟ್ಟು ತೋರಿಸುವ, ಸ್ವಾಮಿ ಹಿಂಗೆ ಬರೆದಿದ್ದೀನಿ, ಇದು ಸರಿಯಾ ಅಂತ. ಇಲ್ಲ ಸರಿಗಿದೆ, ಮುಂದಕ್ಕೆ ಹೋಗೋದು. ನಾನು ಒಂದು ಸರಿ ಏನಾಗಿದೆ, ಇವನು ಬರೆದಿದ್ದ ಪುಸ್ತಕ ಡೈರಿಗಳಲ್ವ, ದಿವಸ ತುಂಬ ಡೈರಿಗಳಿತ್ತು. ಅವತ್ತು ಬರೆದಿದ್ದ ಡೈರಿನ ಇವನು ಹೋಗ್ತಾ ಬರುವಾಗ ಆ ಟ್ರ್ಯಾಮಲ್ಲಿ ಹೋಗ್ತಿದ್ದ, ಟ್ರ್ಯಾಮ್ ಒಳಗಡೆ ಬಿಟ್ಬಿಟ್ಟಿದ್ದ. ಸೊ ಡೈರಿ ಹೊರಟೋಯ್ತು. ಈ ನೀವು ಯಾರಾದರೂ, ನೀವಲ್ಲಪ್ಪ ಯಾರೋ ಹೊರಗಡೆಯವರು ಚಿನ್ನದ್ದು ನೆಕ್ಲೆಸ್ ಕಳ್ಕೊಂಡ್ಬಿಟ್ರೆ ಎಷ್ಟು ಒದ್ದಾಡ್ತಾರೋ ಹಾಗೆ ಒದ್ದಾಡ್ತಿದ್ದಾನೆ ಇವನು. ಏನಂದರೆ ಡೈರಿ. ಕೊನೆಗೆ ಏನಾಯಿತು, ಟ್ರ್ಯಾಮ್ ಕಂಪನಿಗೆ ಹೋದ ಅವನು. ಸರ್ ನಾನು ಇಂಥ ನಂಬರಲ್ಲಿ ಅವಾಗ ಟ್ರ್ಯಾಮ್ ಇತ್ತು. ಸೊ ಆ ಟ್ರ್ಯಾಮಲ್ಲಿ ಯಾವ ನಂಬರಲ್ಲಿ ತಡಿ ಒಂದು ನಿಮಿಷ ಅಂದ್ಬಿಟ್ಟು ಆ ಟ್ರ್ಯಾಮ್ ಎಲ್ಲಿ ಹೋಯ್ತು ನೋಡಿ, ಆ ಟ್ರ್ಯಾಮ್ ಡ್ರೈವರ್ ಕೇಳಿ, ಟ್ರ್ಯಾಮ್ ಕಂಡಕ್ಟರ್ ಕೇಳಿದ್ರೆ ಕಂಡಕ್ಟರ್ ಹೇಳಿದ ಒಂದು ಪುಸ್ತಕ ಇತ್ತು, ಅದನ್ನು ತೆಗೆದು ಇಟ್ಟಿದ್ದೀನಿ, ಎಲ್ಲಿದೆ ಕೊಡುವಂತ. ಅದೇ ವಚನವೇದ ಅಂತ. ಅಂಥ ವಚನವೇದವನ್ನು ಆರಂಭ ಮಾಡಿ ಶ್ರೀರಾಮಕೃಷ್ಣರು ಕೊನೆಯವರೆಗೆ ಮಾಸ್ಟರ್ ಮಹಾಶಯ ಬರ್ಕೊಂಡು ಎಷ್ಟೋ ಸಲ ರಿಪಿಟೇಷನ್ ಬರೋದು. ರಿಪಿಟೇಷನ್ ಬಂದರೂ ಚಿಂತೆ ಇಲ್ಲ, ಆ ವಿಚಾರ ಮತ್ತೆ ಗೃಹಿ ಭಕ್ತರಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ಬರೆದೆ ಅಂತ ಹೇಳಿ ಬರೆಯೋರು. ಈ ವಚನವೇದದ ಕಾರ್ಯಕ್ರಮದ ಮೊದಲನೇ ಭಾಗ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದೊಂದು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಈ ವಚನವೇದವನ್ನು ಜ್ಞಾನಘಾನಂದಜಿ ಮಹಾರಾಜ್ ಅಂತ ಸ್ವಾಮೀಜಿ ಅವರು ಕನ್ನಡೀಕರಿಸಿ ತದನಂತರ ಈ ವಚನವೇದವನ್ನು ಕುವೆಂಪು, ಡಾಕ್ಟರ್ ಪ್ರಭುಶಂಕರ್, GS ಶಿವರುದ್ರಪ್ಪ ಇವರು ದಿಗ್ಗಜರು. ಕನ್ನಡದ ಕಾವ್ಯದಲ್ಲಿ ಮಹಾನ್ ಋಷಿಗಳು ಇವರೆಲ್ಲ. ಇವರು 3 ಜನ ಈ ಜವಾಬ್ದಾರಿ ತಗೊಂಡ್ರು. GS ಶಿವರುದ್ರಪ್ಪನವರು ಹಾಡುಗಳನ್ನು ಕನ್ನಡೀಕರಿಸಿದ್ರು. ಹೆಂಗೆ, ಇನ್ನೊಬ್ಬರನ್ನ ಕರೆದು ಬಂಗಾಳಿ ಬರೋರನ್ನ ಕೂರಿಸಿ ಆ ಹಾಡನ್ನು ಒರಿಜಿನಲ್ ತಗೊಂಡು ಅಂತರಮಮ ವಿಕಸಿತಕರು ಆ ಹಾಡನ್ನು ಕನ್ನಡಕ್ಕೆ ಮಾಡಿದ್ರು ಅವರು. ಎಲ್ಲ ಹಾಡುಗಳು ಕನ್ನಡಕ್ಕೆ ಮಾಡಿದ್ದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ ಒಂದು ದಿವಸ. ಅದರಲ್ಲಿ ಅಂತರಮಮ ವಿಕಸಿತಕರು, ಅಂತರರ ಹೇ, ಜಾಗೃತಕರು, ಉಜ್ವಲಕರು, ಎಂಥ ಹಾಡೋದು. ಜಾಗೃತಕರು, ಉಜ್ವಲಕರು, ಆ ಮನಸ್ಸನ್ನು ಆ ಮಟ್ಟಕ್ಕೆ ತಗೊಂಡೋಗೋ ಹಾಡುಗಳವೆಲ್ಲ. ಬುದ್ಧ ಚಂದ್ರೋದಯದಿ, ಅದು ಪ್ರಭುಶಂಕರ್ ಬರೆದಿದ್ದ ಹಾಡುಗಳು. ಸೊ ಇವರೆಲ್ಲ ದಿಗ್ಗಜರು ಸೇರಿ ಬರೆದಿದ್ದರಿಂದ ಇದಕ್ಕೆ ವಚನವೇದ ಅಂತ ಹೆಸರು ಕೊಟ್ಟವ್ರು ಯಾರು ಅಂದರೆ ಕುವೆಂಪು ಅವರು. ಅದಕ್ಕೆ ಕುವೆಂಪು ಅವರೇ ಮುನ್ನುಡಿ ಬರೆದಿದ್ದಾರೆ. ನೀವು ವಚನವೇದ ಓದಲಿಕ್ಕೆ ಇಷ್ಟಪಟ್ಟರೆ ಕುವೆಂಪು ಅವ್ರು ಬರೆದಿರುವ ವಚನವೇದದ ಮುನ್ನುಡಿ ಓದಿದ್ರೆ ಸಾಕು, ನಿಮಗೆ ಆ ಪುಸ್ತಕದ ಅದ್ಭುತ ನಿಮಗೆ ಸಿಗುತ್ತೆ. ಅದಕ್ಕೆ ನಾನು ಬೆಂಗಳೂರಿನಲ್ಲಿ ವರ್ಷಾನುಗಟ್ಟಲೆ ವಚನವೇದದ ಉಪನ್ಯಾಸಗಳನ್ನ ಮಾಡ್ತಾ ಇದ್ದೆ. ತುಂಬ ಇಷ್ಟಪಡೋರು, ಈಗಲೂ ಮಾಡ್ತಾ ಇದ್ದೇನೆ. ವಚನವೇದದ ಉಪನ್ಯಾಸಗಳು ತುಂಬ ಇಷ್ಟಪಡ್ತಾರೆ. ಸಮಯಕ್ಕೆ ತಕ್ಕ ಹಾಗೆ ಉದಾಹರಣೆಗಳನ್ನ ಕೊಡ್ತಾರೆ. ಈ ವಚನವೇದವನ್ನು ಆರಂಭ ಮಾಡುವಾಗ ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂಯಿದಾ ಜನಾಃ. ಭಾಗವತದ 10ನೇ ಸ್ಕಂದದ 31ನೇ ಅಧ್ಯಾಯದ ಈ ಒಂದು ಶ್ಲೋಕ. ಇದನ್ನು ಯಾಕೆ ಹೇಳ್ತೀವಿ, ಈ ಶ್ರೀರಾಮಕೃಷ್ಣ ವಚನವೇದ ಹೇಳುವಾಗ ಈ ಶ್ಲೋಕವನ್ನು ಯಾಕೆ ಹೇಳ್ತೀವಿ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ನೀವು ಚಿಂತನ ಮಂಥನ ಮಾಡ್ತಾಯಿರಿ. ಯಾಕೆ ಇಷ್ಟು, ಅದಕ್ಕೊಬ್ಬ ಅಮೇರಿಕನ್ ಡಿವೋಟಿ ಹೇಳ್ತಾನೆ ವಚನವೇದ ಓದ್ಬಿಟ್ಟು, ದ ಓನ್ಲಿ ಪ್ರಾಬ್ಲಮ್ ವಿತ್ ದಟ್ ಬುಕ್ ಈಸ್ ದೆರ್ ಇಸ್ ನೋ ಎಂಡ್ ಅಂತಾರೆ. ಓನ್ಲಿ ಪ್ರಾಬ್ಲಮ್ ಆಫ್ ದಟ್ ಬುಕ್ ಈಸ್ ದೆರ್ ಇಸ್ ನೋ ಎಂಡ್. ಅದಕ್ಕೆ ಅಂತ್ಯವೇ ಇಲ್ಲ, ಅಷ್ಟು ತುಂಬಿದೆ ವಿಚಾರಧಾರೆಗಳು ಅಂತ ಹೇಳ್ತಾನೆ. ಅದನ್ನು ಹೇಳಿ ಮುಂದಿನ ತರಗತಿಯಲ್ಲಿ ಈ ವಿಚಾರ ಹೇಳ್ತೀನಿ. ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಪ್ರೇಣಿತೆ
ಜಗತ್. ಹರಿ ಓಂ ತತ್ಸತ್. ಶ್ರೀ